ಹೊಂದಾಣಿಕೆ ಮಾಡಿಕೊಳ್ಳುವುದಲ್ಲ, ಅವಳು ಒಪ್ಪಲಿಲ್ಲ. ಆದ್ರೆ ಅವಳ ಮೇಲೆ ಬಲಾತ್ಕಾರ ಮಾಡುವಲ್ಲಿ ಮುಂದಾಗ್ತಾ ಇದ್ದೀರಿ. ಯಾವುದಿದು ಮಹತ್ತರವಾದ ಕಾರ್ಯ ಮಾಡಿದ್ದು ತಪ್ಪಾಯ್ತು ಮಾಡಿ ಅವಳ ಕಾಲಿಡಿ. ಅದಲ್ಲ ನಿನ್ನ ತಲೆ ಕತ್ತರಿಸ್ತೇನೆ. ಯಾಕೋ ಅದೆಲ್ಲಂತಾದ್ರೆ ಏ ಬಾಲಕ, ಏ ಸರಳ, ಏ ಹುಡುಗ ಎಲ್ಲ ಮುಂದೆ ಆಗಲೇ ಇರಲಿ. ಆದ್ರೆ ಒಂದು ಮಾತು ನೋಡು, ಇಷ್ಟೊತ್ತಿಗೆ ನೀವು ಬರಬಾರಿತ್ತು ಇಲ್ಲಿ. ನೀರುವುದು ಎಲ್ಲಿ? ಆ ಅಂಗವನ್ನು ಸೇರಬೇಕು, ಅನೇಕ ವೇಳೆ ಜೊತೆ ಆಟವಾಡಲು ಮುಂದಾಗಬೇಕು. ಆಟ ಆಡಿದ ಬಳಿಕ ಮನೆಯನ್ನ ಸೇರಿ ಅಮ್ಮ ಕೊಡುವಂತ ತಿಂಡಿ ತಿನಿಸನ್ನು ತಿಂದು ಮಲಗಬೇಕು. ಅದನ್ನ ಬಿಟ್ಟು ಇಷ್ಟೊತ್ತಿಗೆ ಬಂತು ಅದಿಯುದ. ನೋಡು ಬಾಲಕ, ಏನು ನಿನಗಿನ್ನು ವಯಸ್ಸುಂಟು, ಮಾಡಬೇಕ ಕಾರ್ಯ ಕೆಲವಷ್ಟು ಉಂಟು. ಅವಕಾಶ ಕೊಟ್ಟರೆ ಬದುಕೋದಕ್ಕೆ ಹೋಗಿ ಬದುಕೋ. ಅಂದ್ರೆ ನನಗೆ ಸಮಯ ಬಹಳ ಉಂಟು, ನಿನ್ನ ಸಮಯ ಮುಗಿತಾ ಬಂತು ಅಂತ ಹೇಳುವುದಾ? ಈ ರೀತಿ ಹೇಳೋದಕ್ಕೆ ಬಲವಾದ ಕಾರಣತೆ ಏನು? ಆಪತ್ಕಾಲದಲ್ಲಿ ಬಂದು ಪ್ರಾಣಮಾನವನ್ನು ಉಳಿಸಿದವರು ನೀವು ಬರದೇ ಹೋಗಿದ್ರೆ ಆ ಪಾಪಿ ಸತ್ತವ ರಕ್ತಸ್ವಾಮಿಯನ್ನು ಹೊರದೇ ಹೋಗಲಿ. ನನ್ನ ರೂಪವನ್ನು ನೋಡಿ ಬಲಾತ್ಕಾರಕ್ಕಾಗಿ ಮುಂದಾದಾಗ ದೇವರಾಗಿ ಬಂದು ರಕ್ಷಣೆ ಮಾಡಿದ್ದೀರಿ. ನನ್ನ ಪಾಲಿಗೆ ದೇವರು ಎಂದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ನಾನೇ ದಂಡನಾದ ಎಂದು ತಪ್ಪಿಲ್ಲ ಸ್ವಾಮಿ. ಆದ್ರೆ ಒಂದು ಆಸೆ, ಇಲ್ಲಿವರೆಗೆ ಇಲ್ಲಿ ನಿಮ್ಮ
ನೋಡಿದವಳಲ್ಲ. ಹಾ. ಹೊಸ ವ್ಯಕ್ತಿಗಳು. ಹಾ. ತಾವ್ಯಾರು, ಎಲ್ಲಿಯವರು, ನಿಮ್ಮ ತಂದೆ ತಾಯಿಗಳು ಯಾರು, ಹಾ. ಇಲ್ಲಿಗೆ ಬಂದಂತ ಉದ್ದೇಶವೇನು, ಹಾ. ಈ ನಿಮ್ಮ ರೂಪಕ್ಕಿಂತ ಹೆಸರೇನು, ಹಾ. ಎಲ್ಲ ವಿಚಾರ ಹೇಳಿದ್ರೆ ಹಾ. ಕೇಳಬೇಕೆನ್ನುವಂತ ಆಸೆ. ಯಾರಯ್ಯ ನೀವು? ಪರಿಚಯ ತಾನೇ. ಹೇಳ್ತೀನಿ. ಚೌಡಮ್ಮನ ಸನ್ನಿಧಿ ಎನ್ನ ಎದುರು
ತಾವು ಇಷ್ಟೆಲ್ಲ ನನಗೆ ಉಪಕಾರ ಮಾಡಿದ ಮೇಲೆ ನಿಮ್ಮ ಪರಿಚಯವನ್ನು ತಿಳಿದುಕೊಳ್ಳುವುದು ತಪ್ಪಾಗಿ ಹೋಗ್ತದೆ. ಯಾಕೆ ಒಳ್ಳೆ ಕಾರ್ಯವನ್ನು ಮಾಡಿದವರು ಅವರ ನೆನಪನ್ನು ಸದಾ ಕಾಲ ಕೊನೆ ಉಸಿರು ಇರುವ ತನಕ ಇಟ್ಕೊಳ್ಬೇಕೆನ್ನುವುದಾಗಿ ಹಿರಿಯರು ಹೇಳಿದಂತ ಮಾತು. ತಮ್ಮ ರೂಪಕ್ಕೆ ತಕ್ಕಂತ ಹೆಸರು ಇರುವಂತ ನಾಡು, ಎಲ್ಲ ವಿಚಾರ ಹೇಳ್ತೀರಾ? ಎಲ್ಲ ವಿಚಾರ ಹೇಳಿಕೊಳ್ತೇನೆ. ಈಗ ಒಂದು ನಾಡಿನ ಅರಸು ಕೋರನೇ ನಾನಿದ್ದೇನೆ. ಹೌದಾ? ನನ್ನ ಊರಲ್ಲಿ ಸತ್ಯ ಆಗಿರುವುದು. ಆದ್ರೆ ಏನ್ ಮಾಡುವ? ಏನಾಯ್ತು? ಕಾರಣಾಂತರದಿಂದ ರಾಜ್ಯವನ್ನು ಕಳೆದುಕೊಳ್ಳಬೇಕಾಯಿತು. ಪಾಪ. ರಾಜ್ಯವನ್ನು ತೊರೆದು ನೇರವಾಗಿ ಈ ಪ್ರದೇಶಕ್ಕೆ ಬಂದವರು. ಹೌದಾ? ಇಲ್ಲಿಯ ಒಬ್ರು ಬ್ರಾಹ್ಮಣರ ಮನೆಯಲ್ಲಿ ಆಶ್ರಯವನ್ನು ಪಡೆದವರು ನಾವಿದ್ದೇವೆ. ಓಹೋ. ಇನ್ನು ನನ್ನ ತಂದೆಯವರು ಧರ್ಮನಿಧಿ ಎನ್ನುವ ಹಾಗೆ. ಧರ್ಮನಿಧಿಗಳ ಮಗ ತಾವು? ಮಗ. ನಿಮ್ಮ ಹೆಸರು? ನನ್ನ ಹೆಸರು ಗುಣನಿಧಿ ಎನ್ನುವ ಹಾಗೆ. ಆಹಾ, ತಂದೆ ಮಗನ ಹೆಸರಿಗೆ ಎಷ್ಟು ಹೋಲಿಕೆ ಉಂಟು ನೋಡು. ಅಪ್ಪಯ್ಯ ಧರ್ಮನಿಧಿಗಳು, ಮಗ ಗುಣನಿಧಿಗಳು. ಗುಣಕ್ಕೆ ತಕ್ಕಂತ ಹೆಸರು, ಹೆಸರಿಗೆ ತಕ್ಕಂತ ಗುಣ, ಗುಣಕ್ಕೆ ತಕ್ಕಂತ ನಿಮ್ಮ ನಡವಳಿಕೆ. ಹಾಗಾದ್ರೆ ಇತ್ತ ಬರುವ ಉದ್ದೇಶ ಏನು? ಅದೇ ನೋಡುದು, ಈ ಕಾಡಿನಲ್ಲಿ ಇಷ್ಟೊತ್ತಿನಲ್ಲಿ ತಿರುಗಾಟ ಮಾಡಿಕೊಳ್ತಾ ಇದ್ದೀರಿ, ಕೈಯಲ್ಲಿ ಕಟ್ಟೆ ಇಟ್ಕೊಂಡಿದ್ದೀರಿ. ಕಟ್ಟೆ ಇಟ್ಕೊಂಡು ಇಲ್ಲಲ್ಲ ತಿರುಗಾಡುದು ಯಾಕೆ ನೀವು? ಯಾಕೆ ನೀನು ಎಣಿಸಿಕೊಂಡದ್ದು ಹೇಗೆ? ನಾನೇನು ಕೆಲವರು ನಾನು ಬರುವಾಗ ಮಾರ್ಗದಲ್ಲಿ ಊರಿನಲ್ಲೆಲ್ಲ ಕೆಲವರು ತಟ್ಟೆ ಇಟ್ಕೊಂಡು ತಿರುಗಾಡ್ತಾ ಇದ್ರು. ಊರಿನಲ್ಲಿ ಬಿಡಿ ಹೊಟ್ಟೆ ಇಟ್ಕೊಳ್ಳೋದಕ್ಕಾಗಿ ಹಾಗೆ ತಿರುಗಾಡ್ತಾರೆ. ಕಾಡಿನಲ್ಲೆಲ್ಲ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಹೌದು. ಈಗ ನನ್ನನ್ನು ನೋಡಿದ್ರೆ ಹಾಗೆ ಕಾಣ್ತೇನೆ ಅಲ್ವಾ? ನಾನು ಹೇಳುತ್ತಿಲ್ಲ, ಹಾಗೆ ಕಾಣಿಸುವುದಿಲ್ಲ. ಸತ್ಯ. ಇತ್ತ ಬರುವ ಉದ್ದೇಶ ಏನು? ಈ ಕಾಡಿನಲ್ಲಿರುವಂತಹ ಹೂಗಳನ್ನೆಲ್ಲ ಕೊಯ್ದು ದೇವಿಯ ಪೂಜೆಯನ್ನು ಮಾಡುವುದು ನಿತ್ಯ ಕಾಯಕ. ಓ, ದೇವರ ಪೂಜೆ ಮಾಡಿದ್ದಾರೆ ನೀವು? ಸತ್ಯವೇ. ಭಟ್ರ ಸ್ವಾಮಿ ನೀವು? ನಾನು ಬ್ರಾಹ್ಮಣರಲ್ಲ, ಮತ್ತೆ ನಾನು ಕ್ಷತ್ರಿಯನಿದ್ದೇನೆ. ಆದ್ರೆ ಹೂ ಕೊಯ್ಯುವುದು ಯಾಕೆ? ಪೂಜೆ ಮಾಡುವುದಕ್ಕೆ ನಮ್ಮಲ್ಲಿ ಬ್ರಾಹ್ಮಣರಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಆಶ್ರಯದಲ್ಲಿ ಇರುವುದಲ್ವಾ. ಆದ್ರೆ ಯಾವ ದೇವರ ಪೂಜೆ ಅಂತ ಬೇಡವಾ? ಓ, ಆ ಕಡೆಯಲ್ಲಿ ಕಾಣಿಸ್ತಾ ಇದ್ದದ್ದು ಓಲಿ ಕರಿ ಕಲ್ಲು ಮಂದಿರದೊಳಗೆ. ಹೌದು. ಅದು ಯಾವ ದೇವರು? ಅದುವೇ ಚೌಡಮ್ಮನ ಸನ್ನಿಧಿ. ತಾಯಿ ಚೌಡಮ್ಮ. ಅಮ್ಮ ತಾಯಿ ಚೌಡಮ್ಮ, ನನ್ನನ್ನೊಬ್ಬಳನ್ನು ಕಾಪಾಡಮ್ಮ. ಏನು ಮತ್ತೆ ಉಳಿದವರನ್ನು ಕಾಪಾಡಬಾರ್ದ? ಅಲ್ಲ ಹೇಳಿದ್ದು. ಎಲ್ಲವರನ್ನೂ ದೇವಿ ಕಾಪಾಡ್ತಾಳೆ. ಸತ್ಯ ಸ್ವಾಮಿ. ಹಾಗಾದ್ರೆ ಆ ದೇವಿಗೆ ಪೂಜೆ ಮಾಡುವುದಕ್ಕೆ ಬ್ರಾಹ್ಮಣರಿದ್ದಾರೆ. ನನ್ನ ಕಾರ್ಯ ಏನು? ಪ್ರತಿನಿತ್ಯವೂ ಬ್ರಾಹ್ಮಣರಿಗೆ ಪೂಜೆ ಮಾಡುವುದಕ್ಕಾಗಿ ಹೂವನ್ನು ಕೊಯ್ದು ತರುವುದು. ಅದಕ್ಕಾಗಿ ಕಾಡಿಗೆ ಬಂದೆ. ಆ ಸಂದರ್ಭದಲ್ಲಿ ಹೂವು ಕೊಯ್ತಿರುವಾಗ ನಿನ್ನ ಸ್ವರ ಎನ್ನುವುದು ಕೇಳಿ ಬಂತು. ಓ, ನನ್ನ ಕೂಗು ಅಲ್ಲಿವರೆಗೆ ಕೇಳಿತು ಸ್ವಾಮಿ. ಹೌದು, ಸ್ವರ ಹಾಗೂ ನಾನು ನಿಧಾನಕ್ಕೆ ಹೋಗಿದ್ದೆ ಎಂದು ಭಾವಿಸ್ಕೊಂಡೆ. ಅಲ್ಲ, ಅಂತ ಸಂದರ್ಭದಲ್ಲಿ ಯಾರಾದ್ರೂ ನಿಧಾನಕ್ಕೆ ಹೋಗ್ತಾರ? ಮಕ್ಕಳ ಭಯದಿಂದ ಕೆಲವರು ನಿಧಾನಕ್ಕೆ ಹೋಗ್ತಾರೆ. ಭಯದಿಂದ ನಿಧಾನಕ್ಕೆ ಹೋಗುದು, ಗಟ್ಟಿ ಹೋಗ್ಬೇಕು. ಗಟ್ಟಿ ಹೋಗ್ಲಿಕ್ಕೆ ನಾನು ಶಕ್ತಿ ಸಾಲದು ಕೊಟ್ಟು ಒತ್ತಿದ್ದಾಗಾಯ್ತು. ಆ ಕಾರಣಕ್ಕಾಗಿ ಇತ್ತ ಕಡೆ ಬಂದೆ. ಆತರನ್ನು ರಕ್ಷಣೆ ಮಾಡಬೇಕಾದದ್ದು ನಾವು ನಮ್ಮಂತವರಿಗೆ ಕರ್ತವ್ಯ ತಾನೆ. ಆ ಕಾರಣಕ್ಕಾಗಿ ದುಷ್ಟನನ್ನು ಕೊಂದು ಮುಗಿಸಿದೆ, ನಿನ್ನ ಪಾಲಿಗೆ ರಕ್ಷಣೆಯನ್ನು ಕೊಟ್ಟೆ. ಈ ಕಾಂತಾರ ತನ್ಮಧ್ಯದಲ್ಲಿ ನಿನ್ನನ್ನು ಕಂಡಮ ನಾನು. ಹೌದು. ನೋಡುವುದಕ್ಕೆ ಒಂದು ನಾಡಿನ ಅರಸುಕುವರಿಯಾಗಿ ಕಾಣಿಸ್ತಾ ಇದ್ದೆ. ಸತ್ಯವಾದ ಮಾತು, ಅರಸುಕುವರಿಯೇ ನಾನು. ಹೌದಾ? ಹಾಗಾದ್ರೆ ಯಾವ ನಾಡಿನವಳು? ತಂದೆ ತಾಯಿಗಳೇ ಯಾರು? ಸಂಪೂರ್ಣ ವಿಚಾರವನ್ನು ಹೇಳ್ತೀಯ? ನನ್ನ ವಿಳಾಸ ಬೇಕು ನಿಮ್ಗೆ, ಆಲಿಸ್ಬೇಕು ಸ್ವಾಮಿ. ಪರಮ ಪುರುಷ ಧರಣಿ ಬೆಳಗುವಂತ, ನೀ ಧರಣಿ ಬೆಳಗುವಂತ ಎಂದು ಅರಿತೆ ನಿನ್ನರು. ಧರಣಿ ಬೆಳಗುವಂತ ಎಂದು ಅರಿತೆ ನಿನ್ನರು.
ವಿಳಾಸ ಅಲ್ಲ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕು. ಸಂಪೂರ್ಣವಾಗಿ ನನ್ನ ಆಧಾರವನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಸ್ವಾಮಿ, ಸಂಪತ್ತಿಂದ ಸುಡುಕಾಡುತ್ತ ನಾಡು ಸೌಳವ ನಾಡು. ಸೌಳವನ ಕೇಳಿದ್ದೀರಾ? ಹಾ, ಕೇಳಿದ್ದೇನೆ. ಅಲ್ಲಿಗೆ ಒಡೆಯ ಚಂದ್ರಸೇನ ಭೂಪತಿಗಳು. ಚಂದ್ರಸೇನ? ಹೌದಪ್ಪ. ಅವರಿಗೆ ಹತ್ತಿರ ಹಾಲವಿಲ್ಲ, ಇರೋಳು ಒಬ್ಬಳೇ ಮಗಳು ರೂಪವತಿ ಚಂದ್ರಲೇಖೆ ಎನ್ನುವುದಾಗಿ. ಅವಳು ಬೇರೆ ಯಾರಲ್ಲ, ನಾನೇ ಚಂದ್ರಸೇನನ ಮಗಳು. ನಾನೇ ಚಂದ್ರಲೇಖೆ. ಚಂದ್ರಲೇಖೆ ನೀನು ಬರುವುದಕ್ಕೂ ಕಾರಣ ಉಂಟು ಸ್ವಾಮಿ. ಯಾಕೋ? ಗುರುಕುಲದಿಂದ ಬಂದ ಮೇಲೆ ಅರಮನೆಯಲ್ಲಿ ಕೆಲವು ದಿನಗಳಿಂದ ಯಾಕೋ ಏನ ಮನಸ್ಸಿನಲ್ಲಿ ಬೇಸರ ಕಾಡ್ತಾ ಇದೆ. ಒಮ್ಮೆ ಕುಳಿತುಕೊಂಡು ಆಲೋಚನೆ ಮಾಡಿದ ಸ್ವಾಮಿ, ಏನು? ಹಳೆಯನ್ನು ಮರಿಬೇಕು, ಹೊಸದನ್ನು ಕಾಣಬೇಕು, ಅದು ನನ್ನ ಜೀವನದಲ್ಲಿ ಎಲ್ಲಿ ಸಿಗ್ತದೆ ಎನ್ನುವುದಾಗಿ ವಿಷಯವನ್ನು ಮುಟ್ಟಿದ್ದು ನೋಡಿ ಕಾಂತಾರವನ್ನು ಕಾಣ್ಬೇಕೆನ್ನುವಂತ ಆಸೆ ಆಯ್ತು. ನಾನು ಒಬ್ಳೆ ಹೋದ್ರೆ ಆದಿತ್ಯ ಕಮಲ ವಿಮಲ ಜಲಜ ವನಜನನ್ನು ಒಳಗೂಡಿಕೊಂಡು ಕಾಂತಾರ ಅಂತ ಬಂದು ಅಲ್ಲೆಲ್ಲ ತಿರುಗಾಡಿ ಸುಮಗಳನ್ನು ಕೊಯ್ಯುತ್ತಾ ಇತ್ತ ಬರ್ತಾ ಇದ್ದೇನೆ. ಆ ದಾನವ ಸ್ವಾಮಿ ಕಾಡಿದಲ್ಲಿ ನನ್ನನ್ನು ನೋಡಿ ಬಲತ್ಕಾರಕ್ಕಾಗಿ ಮುಂದಾದ ಪಾಪಿ ಮಗ ಪ್ರಾಣವೈದಿಂದ ಕೂಗಿಕೊಂಡೆ. ಆಪತ್ಕಾಲದಲ್ಲಿ ದೇವರಾಗಿ ಎಲ್ಲರಿಗಾಗಿ ಬಂದು ದಾನವನನ್ನು ಕೊಂದು ಮಾನ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ. ನೀವು ಬರದೆ ಹೋಗಿದ್ರಿ ನಾಯಿ ಮುಟ್ಟಿದ ಗಡಿಗೆ ಆಗ್ತಾ ಇತ್ತು ನನ್ನ ಪಾಲಿಗೆ ಅಲ್ವೇ ಹೇಳಿ. ಅದಕ್ಕಾಗಿ ಸಾಯುವ ತನಕ ನಿಮಗೆ ನಾನು ಸ್ಥಿರಋಣಿಯಾಗಿರ್ತೇನೆ. ಹೌದಾ? ಹೌದು. ನನ್ನ ಪರಿಚಯ ನಿನಗಾಯಿತು, ನಿನ್ನ ಪರಿಚಯ ನನಗಾಯಿತು. ಮತ್ತೆ ಇನ್ನು ಸಮಯ ವ್ಯರ್ಥ ಮಾಡುವುದು ಸರಿಯಲ್ಲ. ನಾನಿನ್ನು ಹೊರಡ್ತೇನೆ. ಎಲ್ಲಿಗೆ? ನಿಲ್ಲಿಸುವ ಇನ್ನು ಮುಗಿಲಿಲ್ಲ, ಸ್ವಲ್ಪ ಉಂಟು. ಇನ್ಯಾವುದು? ಸ್ವಾಮಿ, ನಿಮ್ಮನ್ನು ಕಂಡಾಗ ನನ್ನ ಜೀವನದಲ್ಲಿ ಒಂದು ಆಸೆ ಹುಟ್ಟುತ್ತಾ ಇದೆ ಸ್ವಾಮಿ. ಆಸೆ? ಹೌದಪ್ಪ. ಏನದು? ಬೇರೆ ಯಾವುದಲ್ಲ, ನನ್ನ ಜೀವನದಲ್ಲಿ ಮದುವೆ ಆಗುವುದಾದ್ರೆ ನಿಮ್ಮನ್ನೇ ಎಂದು ಭಾವಿಸಿಕೊಳ್ಳುವಳು. ನನ್ನನ್ನು ಮದುವೆ ಆಗ ಗುಣ ಉಂಟು, ನಿಮ್ಮಲ್ಲಿ ರೂಪವೂ ಉಂಟು. ಅದಕ್ಕಾಗಿ ನನ್ನನ್ನು ಕೈ ಹಿಡಿದು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ನಿಮ್ಮ ಮನೆಯ ಸೊಸೆಯಾಗಿ ನನ್ನನ್ನು ಕರೆದುಕೊಂಡು ಹೋಗ್ತೀರಾ? ಮಾಂಗಲ್ಯ ಭಾಗ್ಯವನ್ನು ಕೊಡ್ತೀರಾ? ನೀನು ಕೇಳಿದಾಗ ನಿನ್ನ ಮಾತಿಗೆ ಒಪ್ಪುವುದಕ್ಕಾಗುವುದಿಲ್ಲ. ಯಾಕೆ? ನಾನು ನೋಡ್ಲಿಕ್ಕೆ ಚಂದ ಇಲ್ವಾ ಸ್ವಾಮಿ? ಗುಣ ಇಲ್ವಾ? ನೆಡೆ ಇಲ್ವಾ? ಏನಾಗಿದೆ? ಹಾಗಲ್ಲ, ಮತ್ತೆ ನಿನ್ನಲ್ಲಿ ಏನೋ ಲೋಪ ಉಂಟು, ಕುಂದು ಉಂಟು ಎನ್ನುವ ಕಾರಣಕ್ಕಾಗಿ ಮಾತನಾಡಿದ್ದಲ್ಲ. ಮತ್ತೆ ಈಗ ನನ್ನ ಅಭಿಪ್ರಾಯ ಏನು? ಏನು? ನಮ್ಮ ತಂದೆಯವರು ಯಾವ ಹೆಣ್ಣನ್ನು ತೋರಿಸ್ತಾರೆ ಅಲ್ಲ ಯಾವ ಹೆಣ್ಣನ್ನು ನೋಡ್ತಾರೆ ಆ ಹೆಣ್ಣನ್ನು ನಾನು ಮದುವೆ ಆಗಬೇಕು ಎನ್ನುವ ಹಾಗೆ ಸಂಕಲ್ಪ ಮಾಡಿಕೊಂಡವನು. ತೊಂದರೆ ಇಲ್ಲ, ನಿಮ್ಮ ಆಸೆಗೆ ನಾನೆಂದು ಬದಲಾಯಿಸಲಾರೆ. ಆದ್ರೆ ಯಾವ ತಂದೆ ತಾಯಿಗಳಿಗೂ ಮಕ್ಕಳು ತಂದೆ ತಾಯಿಗಳ ಮನಸ್ಸನ್ನು ನವೇಸಿ ಇನ್ನೊಬ್ಬರನ್ನು ಮದುವೆ ಆಗಿದ್ರೆ ಅವರ ಬಾಳೆಂಬುದು ಸುಗಮವಾಗಿ ಸಾಗುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅವರ ಬಾಳೆಂಬುದು ನುಚ್ಚು ನೂರಾಗಿ ಹೋಗುತ್ತದೆ ಅಲ್ಲವೇ? ಹೆಣ್ಣು ಮಕ್ಕಳಿಗೆ ಕನ್ಯಾದಾನ ಮಾಡಿ ಕೊಡುವಾಗ 4 ಅಕ್ಷತೆಯನ್ನು ಮಕ್ಕಳ ತಲೆ ಮೇಲೆ ಹಾಕಿದ್ರೆ ಅವಳ ಬಾಳೆಂಬುದು ಸುಗಮವಾಗಿ ಸಾಗ್ತದೆ. ಎಲ್ಲಾದ್ರೂ ನೋವಿನ ಮನಸ್ಸಿನಿಂದ ಅಕ್ಷತೆಯನ್ನು ಹಾಕಿದ್ದಾರಂತಾದ್ರೆ ಮಧ್ಯದಲ್ಲಿ ಅವರು ಬಹಳ ಹಾಳಾಗೋದಿಲ್ವೇ? ಅದಕ್ಕಾಗಿ ಈಗ ನೋಡಿ ರಾತ್ರಿ ಆಗುತ್ತಾ ಬಂತು ಸ್ವಾಮಿ. ನನಗೆ ಇಲ್ಲಿ ಒಯ್ಯೋದಕ್ಕೆ ಬೇಸರ ಆಗ್ತದಲ್ಲ, ಏನ್ ಮಾಡ್ಲಿ? ಅಂದ್ರೆ ನಿನಗೆ ಇಲ್ಲಿ ಒಬ್ಬಳೇ ಮನೆಗೆ ಹೋಗುವುದಕ್ಕಾಗುವುದಿಲ್ಲ. ಇದಕ್ಕೆ ನನ್ಗೆ ನಾನೊಂದು ಉಪಾಯ ಹೇಳ್ತೀನಿ. ಏನ್ ಮಾಡ್ಲಿ? ಓ, ಆ ಕಡೆಯಲ್ಲಿ ನೋಡು, ದೊಡ್ಡದಾಗಿರುವಂತ ಗೇರು ಮರ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ಮರ ಉಂಟು ನೋಡು, ಅದು ಸಣ್ಣದೊಂದು ಮಾವಿನ ಮರ. ಅದಲ್ಲ, ದೊಡ್ಡ ಮರ ಉಂಟು ನೋಡು. ಓ, ಹೆಬ್ಬೆನ್ಸಿನ ಮರ. ಹೆಬ್ಬೆನ್ಸಿನ ಮರ ತೋರಿಸಿದ್ರೆ ಕಾರಣ ಉಂಟು. ಏನು? ನಿನಗೆ ಭಯ ಆಗ್ತದಂತಾದ್ರೆ ನೀ ಆ ಮರವನ್ನು ಏರಿ ಕುಳಿತುಕೋ. ನನ್ನ ಮಗನ ನಾನು ಅಲ್ಲವೇ? ನೀನು ಭಯ ಅಂತ ಹೇಳಿದ್ಯಲ್ಲ, ತೊಂದ್ರೆ ಇಲ್ಲ ಬಿಡಿ. ಮರದಲ್ಲಿ 2 ದೊಡ್ಡ ದೊಡ್ಡ ಕೊಂಬೆ ಉಂಟು ನೋಡಿ, ಅಲ್ಲಿ ಆ ಮೇಯ ಕೊಂಬೆಯಲ್ಲಿ ನೀವು ಕುತ್ಕೊಳ್ಳಿ, ಕೆಳ ಕೊಂಬೆಯಲ್ಲಿ ನಾನು ಕೂತಿರ್ತೇನೆ. ಅಲ್ಲೇ ಮರದಲ್ಲಿ ಸಂಸಾರ ಮಾಡುವ. ಅಲ್ಲ, ನಾನು ಇರುವುದಿಲ್ಲ, ನೀನು ಅಲ್ಲಿ ಇದ್ದು ಬೆಳಗಾದ್ಮೇಲೆ ಎದ್ದು ಮನೆಗೆ ಹೋದ್ರೆ ಏನು ನನಗೆ ಹೆದರಿಕೆ ಆಗ್ತದೆ. ನೋಡಿ, ಇಲ್ಲಿ ಹತ್ತಿರದಲ್ಲಿ ನನ್ನ ಮನೆ ಉಂಟು, ಒಬ್ಬಳಿಗೆ ಭಯ ಆಗ್ತದೆ. ಮನೆವರೆಗೆ ನೀವು ಬನ್ನಿ, ಮನೆ ಒಳಗೆ ಬರುವುದು ಬೇಡ, ಒಂದು ಲೋಟ ನೀರು ಕುಡಿಯುವುದು ಬೇಡ. ನಾನು ಒಳಗೆ ಹೋದ ಮೇಲೆ ಬಾಗಿಲು ಹಾಕಿದ ಮೇಲೆ ನೀವು ಮನೆಗೆ ಹೋಗಿ. ಅಲ್ಲ, ನಾನು ಈಗ ಬ್ರಾಹ್ಮಣರು ಹೇಳಿದ್ದಾರೆ ಆದಷ್ಟು ಬೇಗನೆ ಹೂವನ್ನು ತೆಗೆದುಕೊಂಡು ಬರಬೇಕು, ಪೂಜೆ ಮಾಡಬೇಕು ಅಂತ. ಬಿಡಿ ಸ್ವಾಮಿ, ಭಟ್ರ ಇರ್ಲಿ, ಅವರು ನನಗಾಗಿ ಕಾಯ್ತಾ ಇರ್ತಾರೆ ದೇವಿ ಪೂಜೆ ಮಾಡುವುದಕ್ಕೆ. ನಮ್ಮನೆ ಬರುವುದಿಲ್ವಾ ನೀವು? ಈಗ ನಾನು ಬರುವುದಕ್ಕಾಗುವುದೇ ಇಲ್ಲ. ಬೇಡ ಬಿಡಿ, ಒಳ್ಳೇದಾಯ್ತು. ನಿಮ್ಮನೆ ಇಲ್ಲಿಂದ ಎಷ್ಟು ದೂರ ಆಗ್ತದೆ? ನಮ್ಮನೆಯಲ್ಲಿ ಹತ್ತಿರದಲ್ಲಿ ಉಂಟು. ನಡ್ಕೊಂಡು ಹೋಗ್ಬೇಕಾ ಮತ್ತೆ ಏನಾದ್ರು ಉಂಟಾ? ಇಲ್ಲ, ನಡೆದುಕೊಂಡು ಹೋಗುವುದು. ಹಾಗಾದ್ರೆ ತೊಂದರೆ ಇಲ್ಲ, ನಿಮ್ಮ ಜೊತೆಯಲ್ಲೇ ಬರ್ತೇನೆ. ಇವತ್ತು ಒಂದು ರಾತ್ರಿ ನಿಮ್ಮನೇಲೆ ಉಳಿತೇನೆ. ನಾಳೆ ಬೆಳಿಗ್ಗೆ ನಿಮ್ಮಲ್ಲಿ ಏನು ತಿನ್ನುವುದಿಲ್ಲ, ಏನು ಕುಡಿಯುವುದಿಲ್ಲ. ಬೆಳಿಗ್ಗೆ ನೀವು ಹೇಳುವ ಮುನ್ನವೇ ನಾನು ಹೋಗ್ತೇನೆ. ಅಲ್ಲ, ನೀನು ಬರಬಹುದಾಗಿತ್ತು. ನಾವು ಇರುವುದೇ ಈಗ ಇನ್ನೊಬ್ಬರ ಆಶ್ರಯದಲ್ಲಿ. ತೊಂದರೆ ಇಲ್ಲ, ನಾನು ಸುಧಾರಿಸಿಕೊಡ್ತೇನೆ. ಸಣ್ಣ ಮನೆ. ಅಯ್ಯೋ, ನಮಗ್ ತೊಂದರೆ ಇಲ್ಲ. ನಮ್ಮನೆ ಮೊದಲು ಸಣ್ಣಗಿತ್ತು, ಈಗ ನೋಡಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇನೆ. ಇಷ್ಟು ದೊಡ್ಡ ಮನೆ ನಮ್ಮದು. ಅಲ್ಲವೇ? ಅಷ್ಟು ಮಾತ್ರವೇ ಅಲ್ಲ, ಅಲ್ಲಿ ಇರುವುದು ಒಂದೇ ಕೋಣೆ, ಒಂದೇ ಮಂಚ ಇರುವುದು. ಇಲ್ಲಿವರೆಗೆ
ಮಂಚದ ಮೇಲೆ ಒಂದು ಕೋಣೆಯಲ್ಲಿ ಯಾರು ಮಲಗಿಕೊಳ್ತಾರೆ? ನಾನು ಮತ್ತೆ ಅಪ್ಪ ಮಲಗಿಕೊಂಡದ್ದು. ತೊಂದ್ರೆ ಇಲ್ಲ ಬಿಡಿ. ಈಗ ನೋಡಿ ಒಳ್ಳೇದಾಯ್ತು ನಿಮ್ಮ ಮಾತು. ನನ್ನನ್ನು ಮನೆಯವರೆಗೆ ಕರ್ಕೊಂಡು ಹೋಗಿ ಕೋಣೆಯಲ್ಲಿ ಇರುವಂತ ನಿಮ್ಮ ವಯಸ್ಸಾದಂತ ಅಪ್ಪನ ರಟ್ಟಿಗೆ ಕೈ ಹಾಕಿ ತರದರನ್ನು ಎಳ್ಕೊಂಡು ಬಂದು ಅಂಗಳಕ್ಕೆ ಬಿಸಾಡಿ ಅಂಗಳದಲ್ಲಿ ಇದ್ದಂತ ನನ್ನನ್ನು ಕರ್ಕೊಂಡು ಹೋಗಿ ಕೋಣೆಯಲ್ಲಿ ಬಿಡಿ. ನಾನು ನಿಮ್ಮಲ್ಲೇ ಸಂಸಾರ ಮಾಡೋಣ ಹೇಗೆ? ಅಪ್ಪಯ್ಯ ತಿಳಿಲೇ ಇರ್ಲಿ. ಅಲ್ಲ, ಈಗ ನಿನ್ನಂತ ಸೊಸೆ ಮನೆಗೆ ಬಂದ್ರೆ ಮನೆ ಎನ್ನುವುದು 3 ಭಾಗ ಆಗ್ತದೆ. ನಾನು ಹೋದ ಮೇಲೆ ಕಾಲಿಟ್ಟ ಮೇಲೆ ಸೊಸೆ ತಂದ ಸೌಭಾಗ್ಯ. ಎಂತದ್ದು ಮಾವನನ್ನು ಹೊರಗಾಕಿ ಸೊಸೆ ತಂದೆ ಸೌಭಾಗ್ಯವ? ದೇವರೇ, ಹಾಗಲ್ಲ, ಮಾತಿಗಾಗಿ ಹೇಳಿ. ನಿಮ್ಮ ತಂದೆಯನ್ನೇ ನನ್ನ ತಂದೆ ಎನ್ನುವುದಾಗಿ ದಿನ ಒಬ್ಬರು ಪೂಜೆ ಮಾಡ್ತೇನೆ. ಒಂದು ರಾತ್ರಿ ಉಳಿಯುವಂತ ಅವಕಾಶ ಕೊಡ್ತೀರಾ? ಅವಕಾಶ ಕೊಡ್ತೇನೆ. ಬೆಳಗಾದ್ಮೇಲೆ ಒಂದು ಕ್ಷಣ ಇರ್ಲಿಕ್ಕಿಲ್ಲ. ನನ್ನ ಕಣ್ಣು ತಪ್ಪಿಸಿ ಓಡಿ ಹೋದ. ಕೇಳಿ ತಿಳಿದುಕೊಂಡಿದ್ದೇನೆ ಎಲ್ಲೋ ಅಡಗಿದ್ದಾನಂತೆ. ಅವನ ಹುಡುಕಾಟದಲ್ಲಿ ನಾನು ಹೋಗ್ತೇನೆ. ಹುಡುಕಿ ಅವನನ್ನು ಕೊಲ್ತೇನೆ. ಅವನಿಗೊಬ್ಬ ಮಗ ಹುಟ್ಟಿದ್ದಾನಂತಲ್ಲ, ಶತ್ರು ಶಸ್ತ್ರ ಉಳಿಬಾರದು. ಎಷ್ಟು ದಿವಸ ಆಯ್ತು? 2 ದಿನ ಆಯ್ತು. 2 ದಿವಸ ಎಲ್ಲೋ ಹೋಗಿದ್ದೆ ನೀನು? ಮನೆಗೆ. ಅಪ್ಪಯ್ಯ ಸರಿಯಾಗಿ ಮಾತು ಕೇಳಿ. ಮತ್ತೆ ಅಪ್ಪಯ್ಯ ಬರ್ಬೇಕೆಂದು ಹೊರಟೆ ಅಪ್ಪ. ಸುಮಗನ ನೋಡಿಸುತ್ತಿರುವಂತಹ ಸಂದರ್ಭ ಕಾಡಿನ ಮಧ್ಯದಲ್ಲಿ ಅಪ್ಪಯ್ಯ ರಕ್ಕಸ. ಯಾರು? ಅಪ್ಪಯ್ಯ ಎಂತದಪ್ಪಯ್ಯ? ಅಪ್ಪಯ್ಯ ರಕ್ಕಸ ಅಂತೇನೆ ಮಾತಿಗಾಗಿ ಹೇಳಿದ್ದು. ಮತ್ತೆ ಅಪ್ಪಯ್ಯ ವನದಲ್ಲಿ ರಕ್ಕಸ ಬಂದ. ನನ್ನ ರೂಪವನ್ನು ನೋಡಿ ಬಲಾತ್ಕಾರಕ್ಕಾಗಿ ಮುಂದಾದ. ಪ್ರಾಣಭಯದಿಂದ ಬೊಮ್ಮೆ ಹೊಡ್ಕೊಂಡೆ ಯಾರಾದ್ರೂ ಬಂದು ಕಾಪಾಡಿ ಎನ್ನುವುದಾಗಿ ಅಪ್ಪಯ್ಯ ಅಷ್ಟೇ ಹೊತ್ತಿಗೆ ದೇವರಾಗಿ ಓರ್ವ ವ್ಯಕ್ತಿಯಲ್ಲಿ ಇವರಿಗಾಗಿ ಬಂದು ದಾನವನನ್ನು ಕೊಂದು ಮಾನ ಪ್ರಾಣವನ್ನು ರಕ್ಷಣೆ ಮಾಡಿದ್ರು. ಆಮೇಲೆ ಅವರಲ್ಲಿ ಬೇಡಿಕೊಂಡೆ, ರಾತ್ರಿ ಆಗುತ್ತಾ ಉಂಟು, ಮನೆಯವರಿಗೆ ಬಿಟ್ಟು ಬನ್ನಿ ಅಂದ್ರೆ ಅವರಿಗೆ ಅಪ್ಪಯ್ಯ ಬೈತಾರಂತೆ, ಭಟ್ರು ಬೈತಾರಂತೆ. ಅದಕ್ಕಾಗಿ ಭಟ್ರಿಗೆ ಬೇಸರ ಮಾಡಿಕೊಳ್ಳುವುದು ಬೇಡ, ನೀವು ನಮ್ಮನೆಯವರಿಗೆ ಬಿಡುವುದು ಬೇಡ, ನಾನೇ ನಿಮ್ಮನೆಗೆ ಬರ್ತೇನೆ, 1 ದಿನ ಉಳಿತೇನೆ ಅಂದೆ. ರಕ್ಷಣೆ ಮಾಡಿದ್ರಲ್ಲ? ಹೌದು. ಮುಂದೆ ಅವ್ರ ಮನೆಯಲ್ಲಿ 1 ದಿನ ಉಳಿದೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಬರ್ಬೇಕೆಂದು 2 ಹೆಜ್ಜೆ ಮುಂದಿಟ್ಟಿದ್ದೇನೆ. ಅಪ್ಪಯ್ಯ ಮತ್ತೆ ಭಯ ಶುರುವಾಯ್ತು ನನಗೆ. ಯಾಕೆ? ಎಲ್ಲಾದ್ರೂ ಮತ್ತೆ ರಕ್ಕಸ ಬಂದಿದ್ದಾನೆ ಎನ್ನುವುದಾಗಿ. 2 ರಾತ್ರಿ ಉಳಿದೆ ಅಪ್ಪ. 3ನೇ ರಾತ್ರಿ ಮನೆಗೆ ಬಂದಿದ್ದೇನೆ. ಅವರನ್ನು ಕರ್ಕೊಂಡು ಬಂದಿದ್ದೇನೆ. ಹೌದಾ? ಎಲ್ಲಿದ್ದಾರೆ ನೋಡಿ. ಅಪ್ಪಯ್ಯ ಸರಿ ಉಂಟು? ಸರಿಯಾಗುಂಟ. ಅಲ್ಲದೆ ಹೋದ್ರೆ ನೀನ್ ಯಾರನ್ನ ಕರ್ಕೊಂಡು ಬಂದಿದ್ದೀಯಾ ಇಲ್ಲಿಗೆ? ಪ್ರಾಣ ಉಳಿಸಿದಂತವರು. ಅಪ್ಪಯ್ಯ ಆಗ್ಬೇಡಿ, ಕೂಗಬೇಡಿ. ವೈದ್ಯರು ಹೇಳಿದ್ದಾರೆ ನಿಮ್ಮ ಅಪ್ಪನನ್ನು ಹೆಚ್ಚಿಗೆ ಕೂಗ್ಲಿಕ್ಕೆ ಬಿಡಬೇಡ, ಘಾತ ಉಂಟಾಗ್ತದೆ ಎನ್ನುವುದಾಗಿ. ಅಲ್ಲ, ನಾನು ಸತ್ರು ಸರಿ ಅವನು ಇಲ್ಲಿಗೆ ಬರಬಾರ್ದು. ನೀವು ಸತ್ರ ಮೇಲೆ ಎಂತ ಅಪ್ಪ ನೋಡುದು? ನನ್ನ ಜೀವನದಲ್ಲಿ ಮದುವೆ ಆಗುದಾದ್ರೆ ಇವರನ್ನೇ ಅವರನ್ನು ಮದುವೆ ಆಗ್ತೀಯಾ? ಮಗಳ ನೀನು ಮಗಳ? ನಂಗೆ ಗೊತ್ತಿಲ್ಲ. ಮಾತು ಕೇಳಬೇಕು ಅಂತ ಗೊತ್ತಾಗುದಿಲ್ಲ ನಿನಗೆ? ನೀವೇ ಹೇಳಿದ್ದು. ಅವನನ್ನ ವೈರಿ. ಯಾರು? ನಿಮಗೆ ವೈರಿ ಆದ್ರೆ ನನಗೆ ವೈರಿ ಅಲ್ಲ. ನಿನ್ನ ಕುತ್ತಿಗೆಗೆ ಕಲ್ಲು ಕೊಟ್ಟು ಬಾವಿಗೆ ಹಾಕ್ತೇನೆ ಹೊತ್ತು ಅವನಿಗೆ ಬಾವಿಗೆ ಹಾಕಿ ತೊಂದ್ರೆ ಇಲ್ಲ. ಮೊದಲು ಅವರನ್ನು ಬಾವಿಗೆ ಹಾಕಿ ಆಮೇಲೆ ನಾನು ಬಾವಿಗೆ ಹಾಕ್ತೇನೆ. ಬಾವಿ ಒಳಗೆ ಸಂಸಾರ ಮಾಡ್ತೇನೆ. ನಿಮ್ಮಗ್ಲು ನಾನು. ನೀನನ್ನ ಮಾತು ಕೇಳುವುದಿಲ್ವಾ? ಮದುವೆ ಮಾಡುದಿಲ್ಲ ನೀವು? ಮದುವೆ ಮಾಡುದಿಲ್ಲ. ಮನೆ ಬಾವಿ ಕೇಳ್ತೇನೆ. ಇಲ್ಲ ಅಪ್ಪಯ್ಯ ಮಾಡ್ತಿದ್ದೆ, ತೊಂದ್ರೆ ಇಲ್ಲ ಬಿಡಿ. ಅಪ್ಪಯ್ಯ ನಾನಿರುವುದು ನಿಮ್ಗೆ ಒಬ್ಬಳೆ ಮಗಳು. ಅಪ್ಪಯ್ಯ ಸವಾಲ. ಕೊನೆಯ ಕಾಲದಲ್ಲಿ ನಿಮ್ಗೆ ಬಾಯಿಗೆ ತುಳಸಿ ನೀರು ಬಿಡ್ಲಿಕ್ಕೆ ಮಗ ಅಳಿಯ ಬೇಕ ಬೇಡ ಹೇಳಿ? ಬೇಕು. ಯಾರನ್ನ ಬೀದಿ ಹೋಗುವ ದಾಸೇನಿಗಾದ್ರೂ ಕೊಡ್ತೇನೆ, ಇವನಿಗೆ ಕೊಡುದು. ಯಾರು ದಾಸೇನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವ್ರ ಜೊತೆ ಗಂಟೆ ಶಂಕ ಇಟ್ಕೊಂಡು ಊದ್ಲಿಕ್ಕೆ ಹೋಗುದ? ಮದುವೆ ಮಾಡ್ತಿದ್ರೆ ನಾನು ಉಳಿಯುವುದಿಲ್ಲ, ಸತೇ ಹೋಗ್ತೇನೆ. ಮತ್ತೆ ಮದುವೆ ಮಾಡ್ತಿದ್ರೆ ನಿಮಗೂ ತಲೆ ಬಿಸಿ ಕೊಡುವುದಿಲ್ಲ, ಅವ್ರ ಅಪ್ಪನಿಗೂ ತಲೆ ಬಿಸಿ ಕೊಡುವುದಿಲ್ಲ. ಅವ್ರನ್ನ ಕಟ್ಕೊಂಡು ಓಡಿ ಹೋಗ್ತೇನೆ. ಆಮೇಲೆ ಏನ್ ಮಾಡ್ತೀನಿ ನೋಡ್ತೇನೆ. ಎಲ್ಲರೂ ಹಾಗೆ ಮಾಡಿ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲಾದ್ರೂ ಒಪ್ತಿದ್ರೆ ಓಡಿ ಹೋಗಿ. ಅಂತದ್ದೆಲ್ಲ ಹೇಳ್ಬೇಡ ಅಲ್ವೇ? ನೀ ಅಪ್ಪಯ್ಯ ಮಾತು ಕೇಳುದಿಲ್ಲ ಅಲ್ವಾ? ಅಪ್ಪಯ್ಯ ಮದುವೆ ಮಾಡಿ ಅಪ್ಪ ನೋಡಿ, ಅವ ನನ್ನ ವೈರಿಯೇ. ಯಾರು? ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ತದೆ. ಅವ್ರ ಅಪ್ಪಯ್ಯ ನಿಮಗೂ ವೈರಿ, ನಮ್ಗೆ ಅವ್ರಿಗೆ ವೈರಿಯ?
ಅಲ್ವಾ? ಮದುವೆ ಮಾಡಿಸ್ಕೊಡುವ ಯಾರು, ಕನ್ಯಾದಾನ ಮಾಡುವ ಯಾರು? ನಾನು ಮತ್ತ ಮಗಳೇ ಅಪ್ಪಯ್ಯ ಮತ್ತೇನು ಹೇಳಿ ಮಾಡಬೇಕಾ? ಇಲ್ದಿದ್ರೆ ಮರಕ್ಕೆ ತಲೆ ಇಟ್ಟು ಸಾಯ್ತೇನೆ. ನಾನಲ್ಲಿ ಕೇಳ್ತೇನೆ, ಕೇಳಿ. ಅವೇನಾದ್ರೂ ಅಧಿಕ ಪ್ರಸಂಗ ಮಾತಾಡಿದ್ರೆ ಅವನನ್ನ ಬಿಡುವುದಿಲ್ಲ. ಆದ್ರೆ ಒಂದು ಮಾತು, ಈಗ ನೀವು ರಕ್ಕಸನಾಗಿ ಕೂಗ್ತಾ ಹೋದ್ರೆ ನಿಮ್ಗಲ್ಲ ನಿಮ್ಮ ಅಪ್ಪನಿಗೂ ಬುದ್ಧಿ ಕಲಿಸ್ತಾರ ಅವರು. ನಿಧಾನವಾಗಿ ವಿನಯದಿಂದ ಹೋಗಿ ಕೇಳಿ. ಹಾ ಅದು ಗೊತ್ತಿ ಹಾಗೆ ಹೇಳಿ, ನಿಮ್ಮ ಹಳೆ ಕತ್ತಿ ಯಾಚಿನ್ನದು ಅಪ್ಪನಿಗೆ ಹೇಳ್ಕೊಳ್ತಾರಲ್ಲ. ಆಗ್ತದೆ ನೋಡಿ. ಹಾಯ್, ನಮಸ್ಕಾರ. ಇರ್ಲಿ. ನೀವು ಹಾಗೆ ಕೇಳಿದೆ ಮನೆ ಕೆಲಸದವರಿಗೆ ನಮಸ್ಕಾರ. ಹಾಗಲ್ಲ, ನಾನು ತೋರಿಸಿಕೊಡ್ತೀನಿ ನಿಮ್ಗೆ. ಅಡಿಯಂದ್ರೆ, ನಿಮ್ಮ ಪಾದ ನಮಸ್ಕಾರ ಮಾಡಿದ್ದೀರಿ. ನನಗೊಂದು ಕೊನೆಯ ಆಸೆ. ಕೊನೆಯ ಆಸೆ? ದಾನ ಮಾಡಿ ಆ ನಿಮ್ಮ ಪಾದಕ್ಕೆ ಕುಡಿಸು. ಅದಕ್ಕಾಗಿ ನನಗೊಂದು ಮದುವೆ ಮಾಡಿಕೊಡಿ. ಏನು ಮದುವೆ ಆಗಬೇಕಾ? ಹಾಗೆ ಕೇಳಿದ್ವಿ. ವರದಕ್ಷಿಣೆ ಎಷ್ಟು ಕೊಡ್ತೀರಾ? ನಮ್ಮನೇಲಿ ಇದ್ದದಷ್ಟು ನಿಮ್ಗೆ, ಈ ತೋಟ ಈ ಮನೆ ಎಲ್ಲ ನಿಮ್ಗೆ ಬರ್ತದೆ. ಏನು ಅಪ್ಪಯ್ಯ ವರದಕ್ಷಿಣೆ ಅಂತೆ ಎಲ್ಲ ಬರ್ಕೊಡ್ಬೇಕು? ಎಲ್ಲ ಬರ್ಕೊಡಿ. ನಿಮ್ಗೆ ಯಾಕೆ ನಿಮ್ಮ ಮಗಳು? ಅಪ್ಪಯ್ಯನ ಆಗ್ತೀಯ? ಹಾ ನಿಮ್ಮ ಅಷ್ಟೇ, ನನ್ನ ಅಪ್ಪ ನೀವು ಅಲ್ವಾ? ಮದುವೆ ಮಾಡಿ ಕೊಡಿ. ನಮಸ್ಕಾರ ಸ್ವಾಮಿ, ನನ್ನ ಮಗಳು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾಳಂತೆ. ಹಾಗಾಗಿ ನೀವಿರುವರು ಪ್ರೀತಿಸ್ತಿದ್ದೀರ ಅನ್ನೋದು ನಿಜ ಅಲ್ವಾ? ಹಾಗಾಗಿ ನನ್ನ ಮಗಳಿಗೆ ಒಂದು ಮದುವೆ ಆಗ್ಬೇಕು. ನಾನೊಬ್ಬ ಒಪ್ಪಿದ್ರೆ ಸಾಕಾಗುವುದಿಲ್ಲ. ಈಗ ನನ್ನ ಮದುವೆಗೆ ನನ್ನ ತಂದೆಯೂ ಒಪ್ಪಬೇಕು. ನನ್ನ ತಂದೆ ಮಾತನ್ನು ಕೇಳಬೇಕು ಮೊದಲಾಗ. ನಿಮ್ಮ ತಂದೆ ಒಪ್ಪುತ್ತಾರೆ, ಹೆದರ್ಕೊಳ್ಬೇಡಿ ನೀವು. ಕೇಳಿ ಬಿಟ್ಟು. ಆಯ್ತು, ಅಪ್ಪನಲ್ಲಿ ಕೇಳು. ನಿನ್ನೆ ವನಕ್ಕೆ ಹೋದಾಗ ಒಬ್ಬಾಕೆ ಸಿಕ್ಕಿದ್ದು ಕಷ್ಟದಲ್ಲಿ ಸಿಲುಕಿದವಳಂತ ಕರೆದುಕೊಂಡು ಬಂದವ ನಾನು. ಇಂದು ಅವಳನ್ನು ಬಿಡುವುದಕ್ಕೆ ಹೋದೆ. ಅವಳ ತಂದೆಯಲ್ಲಿ ಮಾತಾಡಿದೆ. ಅವರು ನಿಮ್ಮಲ್ಲೇನು ಮಾತಾಡುವುದಕ್ಕುಂಟು ಅಂತ ಇಲ್ಲಿವರೆಗಾಗಿ ಬಂದಿದ್ದಾರೆ. ಎಲ್ಲಿದ್ದಾರೆ? ಓ, ಆ ಕಡೆಯಲ್ಲಿದ್ದಾರೆ, ಒಮ್ಮೆ ನೋಡಿ. ಅವರು ಆ ಕಡೆಯಲ್ಲಿದ್ದಾರೆ. ಹೌದು, ಅವ್ರ ಮುಖ ಕಾಣುವುದು. ಅಪ್ಪ ಈ ಕಡೆ ನೋಡಿ. ನಮಸ್ಕಾರ. ಆ ಕಡೆ ನೋಡುವುದಿಲ್ಲ. ಶನಿಯ ಅಪ್ಪಯ್ಯ ಶನಿ ಅಂತೆ. ಹೇಳೆ ಸುಮ್ಮನೆ ಯಾಕಪ್ಪ? ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ. ನನ್ನ ಮನೆ ಹಾಳು ಮಾಡಿದವ ಇವ. ಚಂದ್ರ ಅವನ ಮುಖನ ಕಾಣಲಿಕ್ಕಿಲ್ಲ. ಅಲ್ಲ, ಈಗ ಸ್ವಲ್ಪ ಬದಲಾಗಿ ಬಂದಿದ್ದಾರೆ. ಆಗಿದ್ದಾನೆ. ಹೌದು, ಆ ಮೊದಲಿನ ಬುದ್ಧಿ ಇಲ್ಲ ಈಗ ಅವರಿಗಿಲ್ಲ. ಇನ್ನು ನಿನಗೆ ಗೊತ್ತಾಯ್ತು. ಅಲ್ಲ, ಈಗ ನೋಡಿದ್ರೆ ಗೊತ್ತಾಗ್ತದೆ. ನೋಡಿದದ್ದೆಲ್ಲ ಸತ್ಯವಾ? ಅದು ಹೇಳಲಿಕ್ಕೆ ಆಗುದಿಲ್ಲ. ಕಳ್ಳನ ಮನಸ್ಸು ಉಳ್ಳುಳ್ಳಗೆ. ಕಳ್ಳರ ಯಾವಾಗ್ಲೂ ಹಾಗೆ. ಅದು ಒಮ್ಮೆ ಮಾತಾಡಿಸಿ ನೋಡಿ. ಕತ್ತಿ ತರಲಿಲ್ಲ. ನಮಸ್ಕಾರ ಮಾಡಿ. ಇಲ್ಲ. ಸ್ವಾಮಿ ನಮಸ್ಕಾರ. ಸ್ವಾಮಿ ಬೇಡ, ನಾನು ಕಟ್ಟಿ ಮೇಲೆ ಕೂತ ಆ ಸ್ವಾಮಿ ಅಲ್ಲ. ಭಾವಪೂರ್ವಕವಾಗಿ ಹೇಳಿದ್ದು. ಯಾವುದು ನಿನ್ನ ಭಾವನೆ? ಭಾವನೆ ಮತ್ತೇನಲ್ಲ. ನಾನು ಮಾಡಿದ್ದ ತಪ್ಪು ನನಗೆ ಅರ್ಥ ಆಯಿತು. ಸ್ವಾಮಿ ಮತ್ತು ಸ್ವಾಮಿ ಅಲ್ಲ, ನನ್ನ ಮಗಳು ನಿಮ್ಮ ಮಗನನ್ನ ಪ್ರೀತಿಸ್ತಾ ಇದ್ದಾಳೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಮಾಡಿ ನಿಮ್ಮ ಮನೆ ತುಂಬಿಸ್ಕೊಳ್ಬೇಕು. ಮಗಳನ್ನ ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಬೇಕು. ಹಾಗಾಗಿ ಕ್ಷಮೆ ಕೇಳ್ತೇನೆ ನಾನು. ಅವಳು ಒಪ್ಪಿದ್ದಾರೆ ಎಂಬ ಕಾರಣಕ್ಕಾಗಿ ನೀನು ಕ್ಷಮೆ ಕೇಳುದು. ಇಲ್ಲಪ್ಪ, ಮತ್ತೆ ಹಾಗಾಗಿ ಏನು ಹೇಳುವುದು ಹಾಗಲ್ಲ. ಹಾಗಾಗಿ ಅಂದ್ರೆ ಅವಳು ಒಪ್ಪಿದ್ದು ಹೌದು, ಆದ್ರೆ ನನ್ನ ಮನಸ್ಸಲ್ಲಿರುವ ಕೆಟ್ಟದ್ದೆಲ್ಲ ದೂರ ಆಯ್ತು. ನಾನು ಮಾಡಿರೋ ತಪ್ಪೆಲ್ಲ ಒಪ್ಕೊಂಡಿದ್ದೇನೆ. ಇವಾಗ ನಿಮ್ಮ ಪುರವನ್ನು ಪುನಃ ನಿಮ್ಗೆ ಕೊಡ್ತೇನೆ. ನನ್ನದು ಏನೂ ಇಲ್ಲ. ಅದು ನಿಮಗೂ ಮನಸ್ಸು ಉಂಟು ಅಂತ ಹೇಳಿ. ಹೇಳಿ ಅಪ್ಪ. ನನಗೆ ಮನಸ್ಸಿದ್ದಕ್ಕಾಗಿ ಅಲ್ವಾ ನಾನು ಬಂದದ್ದು. ಅಲ್ಲ, ಆಮೇಲೆ ಮಗಳು ಒತ್ತಾಯಕ್ಕೆ ಬಂದದ್ದಾದ್ರೆ ಸರಿ, ನೀನೇನೆಂದೆ? ನಾನು ವಿಚಾರ ನನ್ನ ಮಗನಾಗಿ ಹೇಳಬೇಕು. ನಿಮ್ಮ ಮಗನಾಗಿ ಹೇಳ್ತೇನೆ. ಅಪ್ಪನಿಗೆ ವಿಚಾರ ಹೇಳಬೇಕು. ಅಪ್ಪ ಒಪ್ಪಿದ್ರೆ ನಾನು ಒಪ್ತೇನೆ ಅಂತ ಹೇಳಿದ್ದೇನೆ. ಅಪ್ಪ ಒಪ್ಪಿದ್ರೆ ಬೇಡ, ನಿನಗೆ ಮನಸ್ಸುಂಟು. ಅಲ್ಲ, ಈಗ ನೀವು ಒಪ್ಪಿದ್ರೆ ನಾನು ಹೂ ಅಂತೇನೆ. ಬೇಡ ಅಂತ ಹೇಳಿದ್ದೆ. ಬೇಡ ಅಂತ ಹೇಳಿದ್ರೆ ಬಿಟ್ಟು ಬಿಡ್ತೇನೆ. ಅಯ್ಯೋ ದೇವರೇ, ಮಾವಯ್ಯ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಮಾವ, ನಾನು ಮೊನ್ನೆ ಬಂದು ನಿಮ್ಮ
ಸೇವೆ ಮಾಡಿಲ್ವಾ? ನಿಮ್ಗೆ ಮೊನ್ನೆ ಹಣ್ಣು ಕೊಟ್ಟಿದ್ದೇನಲ್ಲ ಮಾವ, ನಾನೇ ಊಟಕ್ಕೆ ಹಾಕ್ಲಿಲ್ವಪ್ಪ? ಈ ಬಿಸಿನೀರು ಕಾಸು ಕೊಟ್ಟಾಗಲೇ ಲೆಕ್ಕ ಹಾಕಿದ್ದೇನೆ. ಏನು ಏನೋ ಉಂಟು ಇವಳದ್ದು ಅಂತ ಏನು ನಾನಲ್ಲಪ್ಪ. ತಂದೆ ಮಾವ ಎಲ್ಲ ಸಂಬಂಧದಲ್ಲಿ ಒಂದೇ ರೀತಿ ನೋಡ್ಬೇಕೆನ್ನುವುದಾಗಿ ನಮ್ಮ ಅಪ್ಪಯ್ಯನೇ ಹೇಳ್ಕೊಟ್ಟಿದ್ರು. ಹೌದಾ? ಮತ್ತೆ ಪೂಜೆ ಮಾಡಿ ಅಲ್ಲ, ಇವರು ಮಾವ ಆಗ್ಲಿಕ್ಕಿದ್ದವರು, ನೀನ್ ಅಪ್ಪ ಅಪ್ಪ ಅಂತ ಹೇಳಿ ಅಮ್ಮನನ್ನು ಬೇಕಾದ್ರೂ ಬದಲು ಮಾಡು, ಅಪ್ಪನನ್ನು ಬದಲು ಮಾಡು. ಅಪಘಾತ ಆಗ್ತದೆ. ಮದುವೆ ಮಾಡಿಕೊಡಿ, ಮದುವೆ ಮಾಡಿದ್ರೆ ಅವರು ನಾವು ಅಲ್ಲಿ ಕಾಂತಾರದಲ್ಲಿ ನೋಡಿ ಮಾತಾಡಿದ್ದು ಮಂದಾರ ಪುಷ್ಪವನ್ನು ನಾನು ಕೊಟ್ಟಿದ್ದು. ಹೌದಲ್ಲ? ಎಷ್ಟೆಲ್ಲ ಮುಂದುವರೆದ ಮೇಲೆ ಮತ್ತೆ ನನ್ನಲ್ಲಿ ಬಂದು ಕೇಳುದ? ಅವಳೆಲ್ಲ ಸುಳ್ಳೇ ಹೇಳುದಪ್ಪ. ಕಾಂತಾರದಲ್ಲಿ ಕಾಪಾಡಿದ್ದೇನೆ, ಕರೆದುಕೊಂಡು ಬಂದಿದ್ದೇನೆ. ನೀವು ಒಪ್ಪಿದ್ದೀರಿ ಎಂಬ ಕಾರಣಕ್ಕೆ ನಾನು ಒಪ್ಪಬೇಕಂತಿಲ್ಲ. ನಾನು ಒಪ್ಪಲೇಬೇಕು ಅಂತಾದ್ರೆ ನಮಗೆ ಆಶ್ರಯ ಕೊಟ್ಟವರು, ಅನ್ನ ಕೊಟ್ಟವರು ಒಬ್ಬರು ಇದ್ದಾರೆ. ದುಡ್ಡಯ್ಯ ಭಟ್ರು. ಬನ್ನಿ ಬ್ರಾಹ್ಮಣ. ನಮೋ ನಮ. ಒಳ್ಳೇದಾಗ್ಲಿ ಅಪ್ಪ. ಇವ ನನಗೆ ಮಗ. ಗೊತ್ತಪ್ಪ, ನಮ್ಮಲ್ಲಿ ಇದ್ದವ ಅಲ್ವಾ? ಇವ ಯಾರು ಗೊತ್ತುಂಟಲ್ಲ? ಯಾರದು? ನನ್ನ ಮನೆ ಹಾಳು ಮಾಡಿದವ. ಆಹಾ, ನಾನು ಈ ಪರಿಸ್ಥಿತಿಗೆ ಬರುವುದಕ್ಕೆ ಕಣ್ಣೀರಿತ್ತವ. ಇವತ್ತೇ ಇಲ್ಲಿಗೆ ಬಂದಿದ್ದಾರೆ. ಅವಳು ಅವನ ಮಗಳು. ಓ ದುಗ್ಗಿ ಭಟ್ರು, ನಮಸ್ಕಾರ. ಯಾರು ಭಟ್ರು? ದುಗ್ಗಿ ಭಟ್ರು. ದುಗ್ಗಯ್ಯ ಭಟ್ಟರು. ಹೇಳ್ಬೇಡ. ನನ್ನೊಂದು ಆಶೀರ್ವಾದ ಮಾಡಿ. ಹೇಳುವಾಗ ಏನೆಲ್ಲ ಅವಸರದಲ್ಲಿ ಹೇಳ್ತಾಳೆ ಅಂತ ಅವಸರದಲ್ಲಿದ್ದಾಳೆ. ಒಂದು ಆಶೀರ್ವಾದ ಮಾಡಿ. ಶೀಘ್ರ ಕಲ್ಯಾಣ ಮಸ್ತು. ಅಯ್ಯೋ, ಇನ್ಯಾಕೆ ನಮಸ್ಕಾರ ಭಟ್ರೆ. ಲಕ್ಷಣ. ಹೌದು, ಹಾಗೆ ಈ ಮಗು ನನ್ನ ಮಗಳನ್ನ ಒಪ್ಪಿದ್ದಾಳೆ ಎಂಬಲ್ಲಿಗೆ ನಾನು ನಿಮ್ಮನ್ನು ಕರೆದೇ ಯಾಕೆ? ಆಶ್ರಯ ಬಂದಿತ್ತವರು ನೀವು. ಮಗನನ್ನದಾದರೂ ಆಜ್ಞೆ ನೀವು ಮಾಡಬೇಕು. ಓ, ಹೀಗೆ ನೀವು ಒಪ್ಪಿದ್ದೀರಿ ಅಂತ ಆದರೆ ಕಲ್ಯಾಣವನ್ನು ಮಾಡಿಕೊಳ್ಳೋಣ. ಹಾಗಾದ್ರೆ ಈಗ ನಿನ್ನ ಕಾಲು ಹಿಡಿಲಿಕ್ಕೆ ಇವ ಬಂದ. ದಯವಿಟ್ಟು ಕಾಲು ಹಿಡಿತೇನೆ. ತಪ್ಪಾಯ್ತು. ಹಾಗೆ ನನ್ನ ಮಗಳು ಇದ್ದವಳು ಒಬ್ಬಳೆ. ನೋಡಿದ್ಯಾ? ಅಂದೇ ನೀನು ಇಲ್ಲಿಗೆ ಬಂದಾಗ ಹೇಳಿದ್ದೆ ನಾನು, ಕಳೆದುಕೊಂಡೆ ಎಂಬುದಾಗಿ ಬೇಸರ ಪಡಬೇಡ, ಕಣ್ಣೀರಿಡಬೇಡ, ಬಂದದ್ದು ನೀನು ಈ ಕ್ಷೇತ್ರಕ್ಕೆ ಎಂಬುದಾಗಿ. ಹೌದು. ಆದರೆ ನಿನ್ನ ಕಾಲು ಮೂಲಕ ಅವನು ಬರಲಿಲ್ವಾ? ಹೌದು. ಬರುವ ಹಾಗೆ ಮಾಡಿದ್ದಾಳೆ ತಾಯಿ. ಹಾಗಾದ್ರೆ ಇವರಿಬ್ಬರು ಒಪ್ಪಿದ್ದಾರೆ ಅಂತಾರೆ, ಮದುವೆ ಮಾಡುವ ತಂಡವೇ ನಮ್ಮದಲ್ಲ ಅಲ್ಲವೇ? ನಾವೇ ಹಿರಿಯರಾಗಿ ಮದುವೆ ಮಾಡುವ ಹೊಣೆಗಾರಿಕೆ ನಮ್ಮದಾಗಿ. ಮಕ್ಕಳ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಮುನ್ಮುರಿಯಬೇಕು. ಒಮ್ಮೆ ಇವರ ಮನಸ್ಸನ್ನು ನವಿಸಿ ಮತ್ತೊಂದು ಕಡೆ ಮದುವೆ ಮಾಡಿ ಕೊಟ್ಟರು ಅಂತ ಸುಖವಾದ ಸಂಸಾರ ಆಗುವುದಿಲ್ಲ, ಮುಂದೆ ಕಷ್ಟಕ್ಕೆ ಬೀಳುತ್ತದೆ. ಹಾಗಾಗಿ ಒಪ್ಪಿದವರನ್ನು ಮದುವೆ ಮಾಡುವುದೇ ನಮ್ಮ ಕರ್ತವ್ಯ. ನಿಂಗೆ ಒಪ್ಪಿಗೆ ಉಂಟಲ್ಲ, ಮತ್ತೆ ಹೊಡೆದಾಟ ಇಲ್ಲ. ನನ್ನ ರಾಜ್ಯವನ್ನು ಬೇಕಾದ್ರೆ ಬರ್ಕೊಡ್ತೇನೆ. ಅಲ್ಲಿವರೆಗೂ ಬುದ್ಧಿ ಬಂದಿದೆ. ಅಲ್ಲಿವರೆಗೂ ಬಂದಿದ್ದಾನೆ ಸ್ವಾಮಿ. ಕೆಲವು ಪ್ರಶ್ನೆಗಳುಂಟು. ಹಾಗಾದ್ರೆ ಚೌಡಮ್ಮ ಎಂಬುದಾಗಿ ಇಲ್ಲಿಯ ದೇವತೆಗೆ ಯಾಕೆ ಕರೀತಾರೆ? ಹಾಗಾದ್ರೆ ಚೌಡೇಶ್ವರಿ ಹೆಸರು ಬಂದದ್ದು ಯಾಕೆ ಅಂತ ಕೇಳುವ ಪ್ರಶ್ನೆ. ಚೌಡಾಸುರನನ್ನು ಕೊಂದು ಹೀಗೆ ಕಣಿವೆಯಲ್ಲಿ ನಿಂತಂತ ಅಮ್ಮ ಅವಳೇ ಚೌಡೇಶ್ವರಿ ಆದದ್ದು. ಚೌಡಮ್ಮ ಎನ್ನುವುದಾಗಿ. ಹಾಗಾದ್ರೆ ಈ ಕಣಿವೆಗೆ ಹೆಸರು ಬಂದದ್ದು ಹೇಗೆ? ಹಾಗಾದ್ರೆ ಸಿಗಂದೂರು ಅಂತ ಬಂದದ್ದು ಯಾಕೆ ಅಂತ, ಸಿಂಧಗಂಧರನ್ನ ಕೊಂದದ್ದೆಂದಲೇ ಶ್ರೀ ಕ್ಷೇತ್ರ ಸಿಗಂದೂರು ಎಂಬುದಾಗಿ ನೆಲೆಗೊಂಡದ್ದು. ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಚೌಡೇಶ್ವರಿಯಾಗಿ ನೆಲೆಗೊಂಡದ್ದಯ್ಯ. ಹಾಗಾದ್ರೆ ಅಮ್ಮನಿಗೆ ಪ್ರಿಯವಾದದ್ದೇನು ಎನ್ನುವುದಾಗಿ ಹೇಳ್ತೀರಾ? ಬ್ರಾಹ್ಮ್ಯ ಬೆಳಗಿನ 5ನೇ ಜಾವದ ಬ್ರಾಹ್ಮ್ಯ ಮುಹೂರ್ತದಲ್ಲಿ ನಡೆಯುವಂತದ್ದೇ ಇಲ್ಲಿ ಸಿಗಂದೂರಿನಲ್ಲಿ ಮಹಾಪೂಜೆ ಎಂಬುದಾಗಿ ಕರೆಯುತ್ತಾರೆ. ಯಾವ ಕ್ಷೇತ್ರದಲ್ಲೂ ನಡೆಯುವುದಿಲ್ಲ ಬೆಳಗಿನ 5ನೇ ಜಾವದ ಬ್ರಾಹ್ಮ್ಯ ಪೂಜೆ. ಆ ಪೂಜೆಗೆ ಹೂವಿನ ಸೇವೆಯನ್ನು ಹೇಳಿಕೊಂಡ್ರೆ ಅವರಿಗೆ ಬಂದಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರಾಗಿ ಸುಖದಿಂದ ಬಾಳ್ತಾರೆ. ಅಷ್ಟೇ ಅಲ್ಲ, ಈ ದೇವಿಗೆ ಬೆಳಕಿನ ಸೇವೆಯನ್ನು ಹೇಳಿಕೊಳ್ತಾರೆ. ಅಂದ್ರೆ ಯಕ್ಷಗಾನ ಸೇವೆ ಅಂತ ಹೇಳಿ ಯಕ್ಷಗಾನ ಮಾಡುವ ಬಲಭಾಗದಲ್ಲಿ ಬೆಳಕೊಂದು ಉರಿಯುತ್ತದೆ. ಆ ಬೆಳಕು ಬೆಳಗಿನವರೆಗೂ ಉರಿಯುತ್ತಂತಾಳೆ. ದೇವಿಗೆ ಸೇವೆ ಸಂತೃಪ್ತಳಾಗಿದ್ದಾಳೆ ಅಂತ. ಅಷ್ಟೇ ಅಲ್ಲ, ಮದುವೆಗೆ ಒಪ್ಪಿಕೊಂಡವರು ನಾವೆಲ್ಲವರು. ಹಾಗಂತ ಇಲ್ಲೇ ಮದುವೆ ಮಾಡಬೇಕು ಯಾಕೆ? ಹೊಸದಾಗಿ ನಿರ್ಮಾಣಗೊಂಡಂತಹ ಕಲ್ಯಾಣ ಮಂದಿರದಲ್ಲಿ ಇದುವರೆಗೂ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಹಾಗಾದ್ರೆ ಈ ಕಾರ್ಯಕ್ರಮ ನಿಮ್ಮಿಬ್ಬರ ಮದುವೆಯಿಂದಲೇ ಮುಂದೆ ಪ್ರಾರಂಭಗೊಳ್ಳುತ್ತದೆ ಯಾಕೆ? ಅದೆಷ್ಟೋ ಜನ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ, ಅವರ ಇಷ್ಟಾರ್ಥಗಳು ಇಲ್ಲಿಯೇ ಇದೆ.
ವರ್ಷ ತುಂಬಿದೆಷ್ಟು ಈ ನಾಡಿನ ಅಧಿಕಾರವನ್ನು ಹೇರುವಾಗ ನನಗೆ ಪ್ರಾಯ 7 ವರ್ಷ. ಈಗ 14 ವರ್ಷ. 14 ವರ್ಷವನ್ನು ತುಂಬಿದಂತ ಪ್ರತಿಯೊಂದು ಹೆಣ್ಣು ಏನನ್ನು ಬಯಸುತ್ತಾಳೆ? ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನು ಅಲ್ವೇ ಕೂಡ. ಯಾಕೋ ಏನೋ ಬೇಕಿರುವಂತ ಆಸೆ, ಪಡೆಯಬೇಕಿರುವಂತ ಬಯಕೆ. ಈ ಪ್ರಾಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ಭಾವನೆಗಳಾಗುವುದು ಸಹಜ ತಾನೇ. ಹೆಣ್ಣಾದವಳು ಪ್ರಾಯ ಪ್ರಬುದ್ಧ ಆಗಿರುವಂತಹ ಸಂದರ್ಭದಲ್ಲಿ ಯೋಗ್ಯನಾದಂತಹ ವರನನ್ನು ಕೂಡಿ ಮದುವೆಯಾಗಬೇಕಂತೆ. ಹಾಗಾದ್ರೆ ನಾನು ಮದುವೆ ಆಗಬೇಕಿರುವುದು ಖಚಿತ. ಇಂಥವರನ್ನೇ ಮದುವೆ ಆಗಬೇಕು ಅಂತ ಆದ್ರೆ ಈ ನಾಡಿನ ಮಹಾರಾಣಿ ನಾನು ಯಾರನ್ನ ಮದುವೆಯಾಗಲಿ ಎನ್ನುವ ಕುರಿತಾಗಿ ಆಲೋಚನೆ ಮಾಡಿದ್ರೆ ಹಿಂದೆ ನಾರದನಾಡಿದಂತ ಮಾತು ನೆನಪಿಗೆ ಬರುವುದಿಲ್ವೇ? ಮನ
ಆಗ್ತಾ ಉಂಟು. ಅಂದು ನನ್ನ ತಂದೆ ಮಲೆದ ಗೋಪಾಲ ಹಾಗೂ ಕಾಂಚನಮಾಲೆಗೆ ಅನೇಕ ವರ್ಷಗಳು ಕಳೆದರೂ ಮಕ್ಕಳಾಗಲಿಲ್ಲವಾಗಿದ್ದಂತೆ ಚಿಂತಾಕಾಂತರಾಗಿ ಕಲಿತಿರುವಂತಹ ಸಂದರ್ಭ ಅಲ್ಲಿಗೆ ನಾರದರ ಆಗಮನವಾಯಿತಂತೆ. ಅಯ್ಯ ಮಹಾರಾಜ, ಯಾಕೆ ನಿನ್ನ ಪಾಲಿಗೆ ಚಿಂತೆ? ಸಂತಾನ ಇಲ್ಲ ಎನ್ನುವ ಕೊರಗನ್ನು ಬಿಡು, ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವುದಾಗಿ ಹೇಳಿದ್ರಂತೆ. ಅವರು ಹೇಳಿದ ಪ್ರಕಾರವಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವಂತಹ ಸಂದರ್ಭ ಅಗ್ನಿ ನಾರಾಯಣನೇ ಎದ್ದು ಬಂದು ಒಂದು ಶಿಶುವನ್ನು ಕಟ್ಟದಂತೆ. ಈ ಮಗುವನ್ನು ಸಾಕು ಎನ್ನುವುದಾಗಿ ಆ ಮಗುವನ್ನು ಕಂಡಾಗ ಎಲ್ಲರೂ ಸಂತೋಷಕ್ಕೆ ಒಳಪಟ್ಟರು. ಮಿಂಚಿನ ಬಳ್ಳೆಯೋ ಕಾಂಚನ ಬೊಂಬೆಯೋ ಸಂಚಿತ ಪುಣ್ಯದ ಫಲವೋ ಎಂಬ ಹಾಗೆ ಎಲ್ಲರೂ ಹೊಗಳಿದರಂತೆ. ಈ ಹೊಗಳಿಕೆನ್ನುವುದು ಕೆಲವುಗಳ ಕಾಲ ಮಾತ್ರ ಸೀಮಿತವಾಗುಳಿಯಿತು. ಯಾಕೆ ಒಂದಲ್ಲ ಎರಡಲ್ಲ ಅಸ್ವಾಭಾವಿಕವಾಗಿ 3 ಸ್ಥಳಗಳನ್ನು ಹೊಂದಿದ್ದಳು ಆ ಹೆಣ್ಣು ಎನ್ನುವ ಕಾರಣಕ್ಕಾಗಿ ಮತ್ತೆ ಚಿಂತೆಗಾಗಿ ಕುಳಿತಿರುವಂತಹ ಸಂದರ್ಭ ಮತ್ತೆ ಅಲ್ಲಿಗೆ ನಾರದರ ಆಗಮನವೂ ಆಯಿತಂತೆ. ಅಯ್ಯ, ನಿನ್ನ ಮಗಳು ಸಾಮಾನ್ಯಳಲ್ಲವಯ್ಯ, ಅಸಾಮಾನ್ಯಳಾಗಿದ್ದಾಳೆ. ಚಿಕ್ಕ ಪ್ರಾಯದಲ್ಲಿ ಈ ನಾಡಿನ ಅಧಿಕಾರ ಸೂತ್ರವನ್ನು ಹಿಡಿಯುತ್ತಾಳೆ. ತನ್ಮೂಲಕವಾಗಿ ದಿಗ್ವಿಜಯವನ್ನು ಕೈಗೊಳ್ಳುವುದರ ಮೂಲಕವಾಗಿ ಯಾವಾತನೊಡನೆ ಹೋರಾಡುತ್ತಾ ಇರುವಂತಹ ಸಂದರ್ಭ ಆಕೆಯ 3ನೇ ಸ್ಥಳ ಎನ್ನುವುದು ಮಾಯವಾಗಿ ಹೋಗುತ್ತದೆಯೋ ಆತನ ಈಕೆಯ ಪ್ರಾಣಕಾಂತ ಎನ್ನುವುದಾಗಿ ಹೇಳಿದ್ರಂತೆ. ಹಾಗಾದ್ರೆ ನಾನು ದಿಗ್ವಿಜಯವನ್ನೇ ಕೈಗೊಳ್ಳಬೇಕು, ಅದರಿಂದಲಾಗಿ ನನ್ನ ಪ್ರಾಣಕಾಂತರನ್ನು ನಾನು ಹುಡುಕಿಕೊಳ್ಳಬೇಕು. ಇನ್ನೇಕೆ ತಡ? ಆಯಪ್ಪಣೆ ಬೇಕಲ್ಲ. ಇನ್ಯಾಕೆ ತಡ? ದಿಗ್ವಿಜಯ ಕೈಗೊಳ್ಳಬೇಕಲ್ಲ. ಮಂತ್ರಿಗಳು ಈಗಾಗಲೇ ದಿಗ್ವಿಜಯನು ಕೈಗೊಳ್ಳಬೇಕಿರುವಂತಹ ಆಸೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಮಾತನ್ನು ಕೇಳಿದಾಗ
ಆಶ್ಚರ್ಯವೆನಿಸುತ್ತಾ ಉಂಟು. ಹೌದೇ? ಈ ವೀರೋಚಿತ ನುಡಿಯನ್ನು ಕೇಳಿದಾಕ್ಷಣ ಸಂತೋಷವಾಗುತ್ತಿದೆ. ಆಗಲೇಬೇಕು. ಒಂದು ನಾಡಿನ ಅಧಿಕಾರಿಣಿಯಾಗಿ ಈಗಾಗಲೇ ದರೆಯ ದಿಗ್ವಿಜಯವನ್ನು ಕೈಗೊಳ್ಳುವುದಕ್ಕೆ ಮುಂದಾಗುತ್ತಿದ್ದೀರಿ. ನಿಮ್ಮಲ್ಲೇ ಕೇಳುವುದು, ಈಗ ನೀವು ಹೇಗಿದ್ದೀರಿ? ನಾನು ಹೇಗಿದ್ದೇನೆ? ಸಣ್ಣಗಿದ್ದೀರಿ. ನಾನು ಪ್ರಾಯದಲ್ಲಿ ಚಿಕ್ಕವಳು. ಈ ನಾಡು ಹೆಣ್ಣು ಹೆಣ್ಣು ನೀ ಅದರೊಳಗೆ ಸಣ್ಣವಳಿದ್ದೀಯ. ಈ ನಾಡಿನಲ್ಲಿ ಎಷ್ಟೋ ವೀರಾದಿ ವೀರರು ಇದ್ದಾರೆ, ಅತಿರಥ ಮಹಾರಥರಿದ್ದಾರೆ. ಅಂತವರನ್ನು ಗೆಲ್ಲುವುದಕ್ಕೆ ಆಗುತ್ತದೆ ಇಲ್ಲ ಎನ್ನುವ ಭಯ ನನ್ನ ಸಂಖ್ಯೆ. ನಾನೇನು ಮಾಡ್ತೇನೆ ಅನ್ನೋದನ್ನು ನೋಡ್ತೇನೆ. ಅದಲ್ಲಂತಾದ್ರೆ ಈ ಸೇನೆ ಸಿದ್ಧವಾಗಬೇಕು. ಹೇಗೆ? 25,000 ತುರಗ, ರಥಗಳು 3,000, ವೀರಬಡಬೇಕು ಲಕ್ಷಗಳು. 6,000 ಕರೆಗಳು, 25,000 ತುರಗ ರಥಗಳು, 8 ಲಕ್ಷ ಅಕ್ಷಾಣಿ ಸೈನ್ಯ. ಈ ರೀತಿಯಾದಂತ ಸೇನೆ ಸಂಕುಲಕ್ಕೆ ಮಾಡಬೇಕು. ಹಾಗಾದ್ರೆ ನಮ್ಮ ಸೇನೆ ಹೋಗಬೇಕು ಹೇಗೆ? ಕಾಶ್ಮೀರಕ್ಕಾಗಿ ಹೋದೆವು. ಅಲ್ಲಿಯ ನಾಡಿ ಅಧಿಕಾರಿ ಶೂರಸೇನೆಯನ್ನು ಸದೆಗಡೆದೆವು. ನಾರದ ಮುಖೇನವಾಗಿ ತಿಳಿಯಿತು. ಆದರೆ ನನ್ನ ಅಜ್ಜ ಇರುವುದು ತಿಳಿಯಿತು. ತನ್ನ ಮೂಲಕವಾಗಿ ಆಧಾರವನ್ನು ಪಡೆದದ್ದಾಗಿದೆ. ಮುಂದೆ ರಾಜ್ಯವನ್ನು ಸೇರಬೇಕು.
ನಾವು. ಹೌದು. ಹಾಗಾದ್ರೆ ದಕ್ಷಿಣ ತುದಿಗಾಗಿ ಬರುವಂತಹ ಸಂದರ್ಭ ಈ ನಾಡನ್ನು ನೋಡುತ್ತಾ ಇದ್ದೇನೆ. ಭಾಸ್ಕರನ ಹಾಗೆ ಹೌದು. ಕಂಗೊಳ್ಳುತ್ತಾ ಇರುವಂತಹ ನಾಡು ಆ ಈಶನೆ ನೆಲೆಗೊಂಡಿರುವ ಹಾಗೆ ಸ್ಪರ್ಶವಾಗುತ್ತಾ ಉಂಟು. ಹಾಗಾದ್ರೆ ಗುಡಿ ಗೋಪುರಗಳಿಂದ ಕಂಗೊಳಿಸುತ್ತಾ ಇರುವಂತಹ ಈ ನಾಡು ಯಾವುದು? ಹೌದು. ಇಲ್ಲಿಗೆ ಅಧಿಕಾರಿ ಯಾರು? ಇಲ್ಲಿಯ ವಿಶೇಷತೆ ಅದು ಏನು ಎಂದು ಹೇಳ್ತೀಯ? ಇದೆ ಈಗ ಶ್ರೀಮಲಯಾಳ ಎಂದೆನು ಇದೆ ಈಗ ಶ್ರೀಮಲಯಾಳ ಎಂದೆನು ದೇವಿಗೆ ಸುದತಿಯರಲ್ಲದೆ ಗಂಡು ಜೀವಿಗಳಿಲ್ಲ ದೇವಿಗೆ ಈ ನಾಡಿನ ಪರಿಚಯ ಕೇಳುವುದಕ್ಕೆ ಮುಂದಾಗುತ್ತಿದ್ದೇನೆ. ಈ ನಾಡಿನ ಪರಿಚಯ ಇದಾಗಲೇ ನಾನು ತಿಳಿದುಕೊಂಡಿದ್ದೇನೆ. ಇದುವೇ ಸ್ತ್ರೀ ಮಲಯಾಳ. ಸ್ತ್ರೀ ಮಲಯಾಳ. ಇಲ್ಲಿಯ ಅಧಿಕಾರಿ ಪದ್ಮಗಂಧಿನಿ. ಅವಳಿಗೆ ಇಬ್ಬರು ಮಂತ್ರಿಗಳಿದ್ದಾರೆ. ಮದನಾಗಿ ಗುಣವತಿ ಎನ್ನುವುದಾಗಿ. ಅವರು ಈಗ ರೀತಿಯಾಗಿ ಮೆರೆಯುವುದಕ್ಕೆ ಕಾರಣವೇನು? ಜಾಲ ಮೌಢ್ಯ ವಿದ್ಯೆ ಎನ್ನುವುದಾಗ ಅವಳಲ್ಲಿದೆ. ಹೌದಾ? ಅಂತ ಹೆಣ್ಣನ್ನು ಗೆಲ್ಲುವುದಕ್ಕ ಏನು ಕೂಡಲೇ ಭಯಗೊಳ್ಳಬೇಕಾದಂತಹ ಪ್ರಶ್ನೆಯೇ ಇಲ್ಲ. ಯಾವ ಹೆಣ್ಣಾದರೂ ಏನು, ಏನನ್ನು ವಿದ್ಯೆ ಬರೆದರೆ ಅವಳನ್ನು ರದೆ ಬಿಡುವುದಕ್ಕಾಗಿ
ಬರ್ತಾವ. ಯಾಕೆ ಹೇಳು? ದಿಕ್ಕಿದಕ್ಕಾಗಿ ಬಂದವಳು ನಾನು. ಸೇನೆಯನ್ನು ಕೂಡಿಕೊಂಡು ಇಲ್ಲಿವರೆಗಾಗಿ ಬಂದೇ ಅಲ್ಲ. ನೀನು ಯುದ್ಧಕ್ಕಾಗಿ ಬಂದ್ರು ನಿನ್ನನ್ನು ನೋಡುವಾಗ ನನಗೆ ಸಂತೋಷವಾಗುವುದು. ಕಾರಣ ಉಂಟು ಈ ರೀತಿ ಒಂದು ನಿನ್ನಲ್ಲಿ ಮಾತಾಡುವುದು. ನಿನ್ನಲ್ಲಿ ನೋಡಿ ಉಳಿದಾಡಿದ್ದು ಯಾಕೆ? ಯಾಕೆ? ನಿನ್ನ ಕಂಡಾಗಲಿ ನಿನ್ನ ಹೆಸರೇನೆಂಬುದನ್ನು ಭಾವಿಸಿಕೊಂಡೆ. ಯಾರಾದ್ರೂ ಹೇಳಿರ್ಬೇಕು. ಹಾಗಲ್ವೇ? ಯಾರು ಹೇಳಿ ಕೇಳಿ ಬಂದವಳಲ್ಲ. ಓರ್ವ ವ್ಯಕ್ತಿಯನ್ನು ಅವರು ನೋಡಿದಾಗಲೇ ಹೆಸರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ಸರಿ, ಅಂಗಾಂಗ ನೋಡಿದಾಗ ನಿನ್ನ ಅಂಗಗಳೆಲ್ಲ ಪರೀಕ್ಷೆ ಮಾಡ್ತಾ ಇದ್ದೇನೆ. ಪರೀಕ್ಷೆ ಎಲ್ಲ ಸರಿ ಉಂಟು, ಆದ್ರೆ ನಿನ್ನ ಕಣ್ಣು ಮಾತ್ರ ಸರಿ ಇಲ್ಲ. ಅಯ್ಯೋ ದೇವ್ರೆ, ಅಲ್ಲ ನನ್ನ ಕಣ್ಣಿಗೆ ಏನಾಗಿ? ಅಯ್ಯೋ ದೇವ್ರೆ, ಅಪಾರ್ಥ ತಿಳ್ಕೊಂಡಿಲ್ಲ. ಬೆಳ್ಳೆ ಕಣ್ಣಲ್ಲ ನಿನ್ನದು. ನಿನ್ನದು ಕಾರಣ ಉಂಟು. ನಿನ್ನ ನೋಡ್ತಾ ಇದ್ದೇನೆ, ಮೀನ್ ಕಣ್ಣು ನಿನ್ನದ್ದು. ಹೌದಾ? ಅದಲ್ವೇ ಈ ಕೊಡದಲ್ಲಿ ಇರುವಂತಹ ಮೀನೊಂದು ಅತ್ತಿಂದಿತ್ತ ಈಜುವಾಗ ಹೇಗೆ ಅದರ ಕಣ್ಣುಗಳು ತಳಕ್ಕು ಪಳಕ್ಕು ತಳಕ್ಕು ಪಳಕ್ಕು ಹೊಳೆಯೋದು, ಹಾಗೆ ನಿನ್ನ ಕಣ್ಣುಗಳು ಹಾಗೆ ಉಂಟು. ಅಭಿನಯ ಮಾತ್ರ ಸರಿಯಾಗಿ ಮಾಡ್ತಾರೆ. ಅದಕ್ಕೆ ಬಿಂಕದ ರಾಣಿ ಚೆದುರೆ ಹೊತ್ತೋದಂದಿನಿ ಎಲ್ಲರಿಗೂ ಯೋಗ್ಯತೆ ಬರುವುದಿಲ್ವೇ? ನೋಡು, ವನದಲ್ಲಿರುವಂತಹ ವನಪಾಲಿಕೆಗೆ ಗದರಿಸಿದೆ. ದ್ವಾರದಲ್ಲಿರುವಂತಹ ದ್ವಾರಪಾಲಿಕೆಯನ್ನು ಬೆದರಿಸಿ ಅವಳಿಗೆ ಎಷ್ಟು ಪೆಟ್ಟನ್ನು ಕೊಟ್ಟೆ. ಪಾಪ ವಯಸ್ಸಾದವಳು, ಅವಳ ಮೇಲೆ ನೀನು ಹಲ್ಲೆಗೆಯುವುದಕ್ಕಾಗಿ ಮುಂದಾದೆಯಲ್ಲ. ಆ ವಿಚಾರವನ್ನು ಕೇಳಿ ತಿಳಿದು ಇಲ್ಲಿವರೆಗೆ ಅಲ್ಲೇ ನೀನು ತಪ್ಪು ಭಾವಿಸಿದ್ದು. ಯಾಕೆ? ಬಂದಿರುವಂತಹ ವಿಚಾರವನ್ನು ಅವರಲ್ಲಿ ಹೇಳು ಎನ್ನುವುದಾಗಿ ಹೇಳಿದ್ದೇವೆ. ಉದ್ದಟತನದ ಮಾತುಗಳನ್ನು ಆಡಿದಕ್ಕಾಗಿ ನಮ್ಮವರೆಲ್ಲರೂ ಹಾಕಿದ್ದಾರೆ. ನಾನು ಕೊಟ್ಟದ್ದು ಅನ್ನವನ್ನು ತಿಂದಕ್ಕೆ ಅಜ್ಜಿಯಷ್ಟು ಮಾಡ್ಲೇಬೇಕು. ಅಷ್ಟೇ ಮಾತ್ರ ಅಲ್ವಿ, ನಿನ್ನ ಶೌರ್ಯವನ್ನು ಕೇಳಿ ಇಲ್ಲಿವರೆಗಾಗಿ ಬಂದೆ. ಅವಳಲ್ಲಿ ನಿನ್ನ ಪರಾಕ್ರಮ ತೋರಿಸುವುದಲ್ಲ, ನನ್ನ ಮುಂಭಾಗದಲ್ಲಿ ತೋರಿಸೆ ಪರಾಕ್ರಮ. ನೀನು ಮಾತನಾಡಿದ ಹೇಗೆ? ಹೊರಗಡೆ ಬರೆದು ಕಲಿತ ಮಾತು, ಆಚೆ ಮಾತು ಕಲಿತ ಮಾತಾಡದೇರು. ಕಲಿತ ಮಾತು ಕಲಿತ ಮಾತಾಡದೇರು. ನಿನ್ನಾಯ ಸ್ವಲ್ಪ ತಾಳು, ನಿನ್ನಾಯ ನಿನ್ನಾಯ ಸ್ವಲ್ಪ ತಾಳು, ಸ್ವಲ್ಪ ತಾಳು, ಸ್ವಲ್ಪ ತಾಳು. ಇಲ್ಲ
ಮೀನಾಕ್ಷಿ ಎನ್ನುವಳು ಬರ್ತಾಳೆ, ಅವಳ ಮುಂದೆ ಹೀಗೆ ಮಾತನಾಡಬೇಕು ಎನ್ನುವ ನೆಲೆಯಲ್ಲಿ ಆಲೋಚಿಸಿರುವಂತ ನೀನು ನಿಮ್ಮಲ್ಲಿರುವ ಎಲ್ಲರಲ್ಲೂ ಕೇಳಿ ಮಾಡಿಕೊಂಡು ಪರದುಕೊಂಡು ಕಂಠಪಾಠ ಮಾಡಿಕೊಂಡು ಹೇಳಿದ ಹಾಗಾಯಿತು. ನಿನ್ನಲ್ಲಿ ಮಾತಾಡೋದಕ್ಕೆ ಎಲ್ಲರಲ್ಲಿ ಕೇಳಿ ಮಾತಾಡ್ಬೇಕಾ? ಅದಲ್ಲದೆ ಇದ್ರೆ ಇನ್ನೇನು ಇನ್ನೊಂದು ವಿಧದಲ್ಲಿ ಯಾವುದು? ಕಲಿತನದ ಮಾತಾಡಿದೆಯಾ? ಅಂದ್ರೆ ಅಂದ್ರೆ ಸೊಕ್ಕಿನ ಮಾತು, ಕಲಿತನದ ಮಾತು, ಅದಂತೂ ಸತ್ಯ. ನಿನ್ನವರನ್ನು ನಾನು ಸದಬಡದೆ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ. ಸತ್ಯ. ಅವರು ಸೊಕ್ಕಿನ ಮಾತಾಡಿದ್ರು, ನಮ್ಮವರು ಪೆಟ್ಟನ್ನು ಹಾಕಿದ್ರು, ತಪ್ಪೇನು ಇಲ್ಲ. ಯುದ್ಧಕ್ಕಾಗಿ ಬಂದವನು ನಾನು. ನಿನ್ನಲ್ಲಿ ಪೌರುಷ ಇದೆ ಅಂತ ಆದ್ರೆ ನನ್ನಲ್ಲಿ ಯುದ್ಧ ಮಾಡು. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ? ದಿಕ್ಪಾಲಕರನ್ನ ಧರಣಿಪಾಲಕರನ್ನ ಗೆದ್ದವನು ನಾನು, ಮತ್ತೆ ನೀ ನನಗೆ ಯಾವ ಲೆಕ್ಕ? ಅಷ್ಟಕ್ಕಾಗಿ ಹೇಳುವುದಾ? ಬಿಡೆ ಬಿಡೆ. ದಿಗ್ವಿಜಯನು ಕೈಗೊಂಡ ನೀನು ಸಕಲ ಅರಸು ಮಕ್ಕಳನ್ನು ಗೆದ್ದು ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡೇ ಇರುವಂತ ಗೌರವದಿಂದ ತಲೆಗೆ ಹತ್ತಿದೆ. ತಲೆಗೆ ಹತ್ತಿದಂತ ಗೌರವ ಈಗಲೇ ಇಳಿಸ್ತೇನೆ. ಯಾಕೆ ಬಲೆಯ? ನಿನ್ನಿಂದ ನೋಡು, ಕಪ್ಪು ಹೋರಾಟದಲ್ಲಿ ಸೋತು ಕಪ್ಪು ಕಾಣಿಕೆ ಕೊಟ್ಟವರು ಯಾರು? ವಿರುಪಾಲು ವೀರರಲ್ಲ ಅವರು. ನನ್ನ ಲೆಕ್ಕದಲ್ಲಿ ಅವರು ಕುರಿಗೆ ಸಮಾನರು. ಯಾಕೆ? ಅವರು ಮುಖದ ಮೇಲೆ ಇದ್ದಿದ್ದು ಮೀಸೆ ಪಾರಲ್ಲ, ಮೀಸೆ ಅಲ್ಲ. ನೀನು ನಿನ್ನಂತವನಿನ ಸಮಾಜದ ರಾಶಿಗೆ ಎಲ್ಲವರನ್ನೆಲ್ಲ ಒಳಗೆ ಮಾಡಿಕೊಂಡು ನೀನು ಹೋಗಿ 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 ನಿನಗೂ ಒಂದು ಸಣ್ಣ ಹುಡುಗರಲ್ಲಿ ನಿನಗೂ ಸೋಲು ಉಂಟಾಗ್ತದೆ. ಹೋಗಿ ಹೋಗಿ ವೀರರು ನಿನಗೆ ಕಪ್ಪು ಕಾಣಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವರು ವೀರತನಕ್ಕಿಷ್ಟು ಬೂದಿ ಹಾಕಿ ಇಷ್ಟೆಲ್ಲ ಮಾಡ್ತೀಯ ಅಂತ ನಿನ್ನಲ್ಲಿ ನಿನ್ನ ಹಾಗೆ ಸಾಮಾನ್ಯ ವಿದ್ಯೆ ಕಲಿತವರೇ, ಮಾಯ ವಿದ್ಯೆ ಜಾಡ ವಿದ್ಯೆ ಕಲಿತಿದ್ದೆ. ನಿನ್ನನ್ನು ಏನ್ ಬೇಕಾದ್ರೂ ಮಾಡ್ತ. ಎಲ್ಲರನ್ನು ಕಟ್ಟಿಕೊಂಡವಳು ನೀನು. ಹೌದೇ? ಈ ನಾಡನ್ನು ಕಟ್ಟಿಕೊಂಡೆ, ರಾಜ್ಯವನ್ನು ಅವರನ್ನೆಲ್ಲ ಒಳಗೆ ಮಾಡಿಕೊಂಡು ಈ ಜಾಲಮೋಡಿ ವಿದ್ಯೆಯಿಂದ ಏನೇ ನನಗೆ ಗೊತ್ತಾಯ್ತು. ನಿನ್ನೆ ಏನ್ ಬೇಕಾದ್ರೂ ಮಾಡ್ತೇನೆ. ಈಗ ಗೊತ್ತುಂಟು? ಗೊತ್ತುಂಟು ನನಗೆ. ನೀನ್ ಏನ್ ಬೇಕಾದ್ರೂ ಏನ್ ಬೇಕಾದ್ರೂ ಇಲ್ಲ. ಜಾಲಮೋಡಿ ವಿದ್ಯೆಯಿಂದಲಾಗಿ ಈ ನಾಡನ್ನು ಕಟ್ಟಿಕೊಂಡವಳು. ಹೌದೇ? ಯಾಕೆ ಹೇಳು? ಯಾಕೆ ನಿನ್ನದಾದಂತ ಸೌಂದರ್ಯ ರೂಪವನ್ನು ತೋರಿಸಿ ನೋಡಿ. ಇಲ್ಲವಲ್ಲಿ ಯಾರು ವಿದ್ಯೆಯನ್ನು ಹೆಣ್ಣು ಮಕ್ಕಳು ಒಬ್ಬರ ಇದ್ದಾರೆ ನೋಡು, ಬರೀ ಹೆಣ್ಣು ಮಕ್ಕಳೇ ನಮ್ಮ ರಾಜ್ಯ. ಅದಲ್ಲ, ನಿನ್ನಲ್ಲಿ ಕೇಳು. ಏನೇ ಇಲ್ಲಿ ಇರುವವರೆಲ್ಲರೂ ಹೆಂಗಳಿಯರೇ. ಹೌದು. ನಿಮ್ಮ ವಂಶ ಹೇಗೆ ಬೆಳೆಯುತ್ತುಂಟು? ಕಾರಣ ಉಂಟು, ನಾವು ಕಲಿತಿದ್ದೇವೆ ವಿದ್ಯೆ. ನೀನು ನೋಡಿ ಈಗ ಹೆಣ್ಣಲ್ವಾ, ಮಾಯ ಮಾಡುವುದಾ? ನಿನ್ನೊಂದು ಸುಂದರವಾದ ಸಾಧ್ಯ ಉಂಟು. ನಾವು ಬೇಕಾದ್ರೆ ಅವರನ್ನು ಗಂಡು ಮಾಡಿ ನಮ್ಮ ಆಸೆಯನ್ನು ನೆರವೇರಿಸಿಕೊಡ್ತೇವೆ. ಹೌದಾ? ನಿನ್ನ ಜಾಲ ಮೋಡಿ ವಿದ್ಯೆ ಇರುವುದನ್ನು ನೋಡ್ತೇವೆ. ಜಲಗಮ್ಮಿನಿ ಮೀನು ಮೀನುಂದ್ರಗಿರಗಿ ಕೆಟ್ಟಗಮ್ಮನು ಮುಂದೆ ಸಲಬೇಕು ನಾವು. ನೀವೇನು ನಿಮ್ಮ ಘನತೆಯನ್ನು ಗೌರವೇನು ಇರುವುದನ್ನು ತಿಳಿಯದೆ ನಿಮ್ಮನ್ನು ಕೆಣಕಿ ಕೆಟ್ಟೆ ಹೋರಾಡುವುದರಲ್ಲಿ ಸೋಲಾಯಿತು. ಇನ್ನು ಮುಂದೆ ನಿಮ್ಮಲ್ಲಿ ನನ್ನ ಸೋಲು ಹೋರಾಟ ಇಲ್ಲ. ಬಿಲ್ಲುಬಾಣವನ್ನು ಒಪ್ಪಿಸಿದ್ದೇನೆ, ರಾಜ್ಯವನ್ನು ಒಪ್ಪಿಸಿದ್ದೇನೆ, ನಿಮ್ಮ ಪಾದಕ್ಕೆ ಎರಗಿದ್ದೇನಮ್ಮ. ಓ ಜಾಣೆ ತ್ರಾಣಗಿರಿ ಶೌರ್ಯವ ತೋರು ಹೇಡಿಗೊಳಲೇಕೆ ಓ ಜಾಣೆ
ಎರಗುವುದೇನು? ಪಾದಕ್ಕೆ ಎರಗಿದ್ದೇನೆ. ಹೇ ಹೀನ ಸತ್ವರು ನಾವು. ಹಾಗೆ ನಾವೇನು ನಮ್ಮ ಯೋಗ್ಯತೆಯನ್ನು ಎಲ್ಲ ನಿಮ್ಮಗಿಂತಲೂ ಮಿಗಿಲಾದದ್ದೇನಲ್ಲ ಅಲ್ಲ ಎನ್ನುವುದಾಗಿ ನೀನು ಭಾವಿಸಿಕೊಂಡವಳು. ನೀನು ನನ್ನಂತವಳು ನನಗ ಎರಗಿದೆ ಅಂತಾದ್ರೆ ಬೇಡವೇ? ಬೇಡ. ನೀನೊಬ್ಬಳು ಜಾಣೆ ಅಮ್ಮ, ಹೀಗೆ ಮಾಡಬಾರದು. ಆಗ ಹೇಳಿದ್ದಮ್ಮ. ಯಾಕೆ ನೀನು ಸೋಕಿಯಲ್ಲೋ ಈ ಒಂದು ರಾಜ್ಯದಲ್ಲಿದ್ದು ರಾಜಕೀಯದಲ್ಲಿ ಕುಳಿತುಕೊಂಡ ಮೇಲೆ ಇಷ್ಟು ರಾಜಕೀಯ ಮಾಡದಿದ್ರೆ ಆ ಬೆಲೆ ಎನ್ನುವುದೇನು? ಅದಕ್ಕೆ ನೀನು ಬೇಕು ಬಿಡು. ಇಲ್ಲಿವರೆಗೆ ರಾಜಕೀಯ ಮಾಡಿಕೊಂಡು ಹೊರಟೆ. ಆದ್ರೆ ಈಗ ಗೊತ್ತಾಯ್ತು, ಇಲ್ಲಿ ಬಂದ ಮೇಲೆ ನಿಮ್ಮಲ್ಲಿ ಸಮರವನ್ನು ಗೆದ್ದು ನನ್ನ ಪಾಲಿಗೆ ಸೋಲಾದಾಗ ಇನ್ನು ಮುಂದೆ ನನ್ನ ರಾಜಕೀಯ ನಡೆಯುವುದಿಲ್ಲ. ನನ್ನಿಂದ ಹೆಚ್ಚಿನ ರಾಜಕೀಯ ನೀವಿದ್ದೀರಿ ಎನ್ನುವುದಾಗಿ ಅದು ನೀನು ತಿಳಿದುಕೊಂಡದ್ದು. ನಿಮ್ಮ ಮುಂಭಾಗದಲ್ಲಿಲ್ಲಮ್ಮ, ಎಲ್ಲ ನಿನ್ನದೇ ಹೆಚ್ಚು ನಡೀತದೆ ಬಿಟ್ಟು ನಮ್ಮ ನಾಳೆ ರಾಜಕೀಯ ನೇಸಿಕೊಂಡಿದ್ದು ನಮ್ಮಲ್ಲಿ ಇದುವರೆಗೆ ನೀರು ಕುಡಿಸ್ತಾ ಇರ್ತೀರಿ ನಿಮ್ಮಂತವ್ರು ಅಲ್ವಾ? ನಿಮ್ಮಂತವರಿಗೆಲ್ಲ ಹೆದರಿ ಉಳಿದದ್ದಲ್ಲ. ಯಾಕೆ ನೀವು ನಮ್ಗೆ ಯಾವ ಲೆಕ್ಕವೂ ಇಲ್ಲ. ಅದು ಹಾಗೆ ಹೇಳು. ಜೀವನದಲ್ಲಿ ಏನು? ನಮಗೆ ಇವೆಲ್ಲ ಯಾಕೆ ಎನ್ನುವುದಾಗಿ ನಾವು ಬದುಕಿ ಬಾಳುತ್ತಾ ಇದ್ದವರು. ಓಹೋ. ಜಾಣೆ, ಏನು? ನಿಮ್ಮ ಹನುಮಂತವರ ಈ ರಾಜ್ಯ ನನಗೆ ಬೇಡ. ಒಪ್ಪಿಸಿದ್ದೇನೆ. ಬೇಕಾಗಿ ಬಂದಿದ್ದವಳು ನಾನು. ಈ ರಾಜ್ಯವನ್ನು ನೀನೇ ಆಡು, ಇನ್ನು ಒಂದು ಈ ಅಹಂಕಾರವನ್ನು ಬಿಡು. ಆದ್ರೆ ಕೊನೆಯ ಆಸೆ ಉಂಟಮ್ಮ. ನೀವು ದಿಗ್ವಿಜಯಕ್ಕೆ ಕೈಗೊಂಡು ಬಹಳ ದಿನಗಳಾಯ್ತು. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಆಯಾಸಗೊಂಡಿದ್ದೀರಿ. ಆಯಾಸ ಆದ್ರೂ ನಾನು ಕೆಲಸ ಮಾಡ್ತೇನೆ. ಕೆಲಸ ಮಾಡುದು ಮಾಡ್ತಾರ. ಆಯಾಸ ಆದ್ರೂ ನಾನು ಕೆಲಸ ಮಾಡ್ತೇನೆ. ಊಟವು ಸರಿ ಮಾಡುವುದಿಲ್ಲ ನೋಡಿ. ಯಾಕೆ? ನೀವು ಮನೆಯಲ್ಲಿ ರುಚಿಯಾದಂತಹ ಖಾರ ಪದಾರ್ಥ ಉಂಡವರು. ಇವತ್ತು ರುಚಿಯಾದಂತಹ ಖಾರ ಪದಾರ್ಥ ಮಾಡಿರ್ತೇನೆ, ಊಟ ಮಾಡಿ ನೀನು ಉಳಿದು ಹೋಗ್ಬೋದು. ಲೋಕವನ್ನು ಸಂಚರಿಸಿದೆ, ದೇವಲೋಕವನ್ನು ಮುತ್ತಿಗೆ ಹಾಕಿದೆ. ಆದರೂ ನಾನು ನಿರ್ವಹಿಸಿ ಬಂದಂತ ನನ್ನ ಕಾರ್ಯ ಸಾಧನೆ ಆಗಲಿಲ್ಲ. ನನ್ನ ಪ್ರಾಣಿಕಾಂತ ಯಾರು ಎನ್ನುವುದಾಗಿ ತಿಳಿಯಲಿಲ್ಲ. ಹಾಗಾದ್ರೆ ಇದುವೇ ಕಡೆಯ ದಿಕ್ಕು. ಈ ದಿಕ್ಕಲ್ಲಿ ಒಮ್ಮೆ ಹೊತ್ತಿರುತ್ತೇನೆ. ದಿಗ್ವಿಜಯಕ್ಕೆ ಬರುವುದಾ? ನಮ್ಮೋಡೇನಲ್ಲ ಬಿಡು, ಬಿಡ್ಲಿಕ್ಕಿಲ್ಲವೇ ಇಲ್ಲ, ನಾನು ಮಾಡ್ತೇನೆ. ನಿನ್ನ ಕೊಂಬನ ಪಾಪಿ, ಈ ನಾಲಿಗೆಯಲ್ಲೇ ಮಾತನಾಡ್ತಾ ಇರುವುದಲ್ಲೋ ನೀನು? ಹೌದು. ಇನ್ನು ಮುಂದೆ ನೀನು ಮಾತನಾಡಬಾರದು. ಇಷ್ಟಕ್ಕೆ ಮುಗಿಯಲಿಲ್ಲವೋ? ನಿನ್ನ ಉದರವನ್ನೇ, ನಿನ್ನ ಕೊರಳನ್ನೇ ಮಾಲೆ. ನಿನ್ನೊಡೆಯನಿಗೆ ಹೇಳು, ಹೆಣ್ಣೋರ್ಗಳು ದಿಗ್ವಿಜಯಕ್ಕಾಗಿ ಬಂದಿದ್ದಾರೆ. ಆ ಪೂತಿ ಬಸವ, ಅವ ಕಾಮುಕ, ಅವನಿಗೆ ತಲೆ ಇಲ್ಲ, ಸರಿ ಇಲ್ಲ ಎನ್ನುವುದಾಗಿ ಹೇಳು. ಇದಕ್ಕಾಗಿ
ಒಮ್ಮೆ ಮಾತಾಡುವ ಯಾರಿಂದ ಏನಾಯಿತು ಓಂ ನಮಃ ಹೇಳು ಎಲ್ಲ ಒಡೆಯ ಮಾಡೆಗಳನ್ನಾಡಿದು ಬೆಳ್ಳಿಯ ಬೆಟ್ಟವನ್ನೇ ಆರಿ ಉದ್ದದ ದಳವನ್ನ ತೋರಿದವಳು ನೀನು ನಿನಗಾಗಲಿಸಿದ್ದ ಹಣಗಳನ್ನೆಲ್ಲ ಬೆದರಿಸಿ ಚದರಿಸಿ ನಂದೀಕ್ಷೇಶನನ್ನ ಬಗ್ಗು ಹೊಡೆದು ಮುಂದತ್ತಿ ಬಂದೇ ಅಲ್ಲ ಯಾರು ನೀನು ಯಾರು ಕೊಟ್ಟರು ನನ್ನನ್ನು ಈಶನೆಂದು ಜಗದೀಶನೆಂದು ಈಗಾಗಲೇ ಭಕ್ತರು ಒಪ್ಪಿಕೊಂಡಿದ್ದಾರೆ. ಹಾಗಿರುವಾಗ ನನ್ನನ್ನು ಸಾಮಾನ್ಯನೆಂದು ನೀನು ತುಚ್ಛೀಕರಿಸುವುದಲ್ಲ. ಹರ ಶಂಕರ ಪ್ರಭು ಲೋಕದ ತಂದೆ ಎನ್ನಿಸಿಕೊಂಡವ ರಜತಾದ್ರಿಯ ವಾಸ ಬೆಟ್ಟದ ಒಡೆಯ ನೀನೇ ಈಶನ ಏನು ಗೊತ್ತು?
ಎದುರಿಗೆ ಬೆದರಿಯುವುದುತ್ತಾ ಶ್ರೀಲತಾ ಗಿರಮಣದಿಂದ ಉಳಿಗೆ ಎನ್ನುತ್ತಾ ನನ್ನನ್ನ ಹೀಯಾಳಿಸುತ್ತಾ ಇದ್ದಿ. ಬರುವಾಗಲೇ ನಾನು ವರ್ತಮಾನವನ್ನ ಕೇಳಿದೆ. ಎಂತದ್ದು? ಬೂದಿಯ ಬಸವ. ಬೂದಿಯ ಬಡಕ ಅಂತ ಹೇಳಿದ್ರೆ ತಪ್ಪಲ್ಲ. ಬೂದಿಯ ಬಸವ ಅಂದ್ರೆ ಅರ್ಥ ಇಲ್ಲದೆ ಹೋಗ್ತದೆ. ಬಸವ ನಿನ್ನಲ್ಲೇ ಉಂಟಲ್ವಾ? ಬೂದಿಯ ಬಡಕ, ಬೂದಿಯ ಮಹತ್ವವೇನು ಅಂತ ನನ್ನ ಮಡದಿಯನ್ನ ಹೋಗಿ ಕೇಳಲಿ. ಬೂದಿ ಅಂದರೆ ಕರ್ಮಜೀವಿಗಳು ಸತ್ತಾಗ ಅವರನ್ನ ಸುಟ್ಟರೆ ಅದಕ್ಕೆ ಭಸ್ಮ ಅಂತ ಹೇಳುವುದಿಲ್ಲ, ಅದಕ್ಕೆ ಬೂದಿ ಅಂತಲೇ ಹೇಳುವುದು. ಪುಣ್ಯಾತ್ಮನೊಬ್ಬ, ನನ್ನ ಪರಮ ಭಕ್ತನೊಬ್ಬ ಸಾವನ್ನಪ್ಪಿ ಅವನ ಚಿತಾಭಸ್ಮವನ್ನು ನಾವು ಪಡಿತೇವೆ ಅಂತಾದ್ರೆ ಅದು ನಿಜವಾಗಿಯೂ ಭಸ್ಮ ಎಂದೆನಿಸಿಕೊಳ್ತದೆ. ಕೇಳಬಲ್ಲೆ, ನೀನು ಹೇಳಿದ ಈ ವಿಚಾರವನ್ನೇ ಹೇಳ್ತೇನೆ. ಏನು? ಎಂದೂ ನೀನು ಭಸ್ಮವನ್ನು ಪಡೆಯುವುದುಕೊಳ್ಳುವವರಂತೆ ಅಂದು ಭಸ್ಮವನ್ನು ತರುವುದಕ್ಕಾಗಿ ನಿನ್ನ ಮಡದಿ ಪಾರ್ವತಿ ದೇವಿಗೆ ನೇಮಿಸಿದೆ ಅಂತೆ. ಕಥೆ ಹೇಳ್ತಾ ಇದ್ದೀನಿ. ಒಂದು ದಿವಸ ಅಲ್ಲ, ನೀನು ಹೇಳಿದೆಯಲ್ಲ ಎನ್ನುವ ಕಾರಣಕ್ಕಾಗಿ ಅದು ಒಂದು ನೀರಂತ. ಹಾಗೆ ಕೆಂದು ತರುವುದಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಎಚ್ಚರಿಸಿದವನು ನೀನಂತೆ. ತರುವಂತ ಭಸ್ಮ ಯಾವ ಕಾರಣಕ್ಕೂ ಕಲ್ಮಶವಾಗಬಾರದು ದೇವಿ ಎನ್ನುವುದಾಗಿ ಹೇಳ್ತಿರ. ಅಂದು ಪಾರ್ವತಿ ದೇವಿ ಭಸ್ಮವನ್ನು ತಂದಳಂತೆ. ಮಂತ್ರ ಪೂರಿತವಾದಂತಹ ಭಸ್ಮದಲ್ಲಿ ಕಲ್ಮಶವಿದೆ ಎನ್ನುವ ಕಾರಣಕ್ಕಾಗಿ ಆ ಭಸ್ಮವನ್ನೇ ಭೂಮಿಗೆ ಏರಿಸಿದೆಯಂತೆ. ತನ್ಮೂಲಕವಾಗಿ ಭೂಮಿಯಿಂದ ಅಸುರನೊಬ್ಬ ಹುಟ್ಟಿಕೊಂಡ. ಅಸುರ ಪ್ರವರ್ತಿ ಜೊತೆಯಲ್ಲಿ ಭಸ್ಮದಿಂದ ಹುಟ್ಟಿದರಿಂದ ಆತನಿಗೆ ಭಸ್ಮ ಅಸುರ ಎನ್ನುವುದಾಗಿ ಭಸ್ಮಾಸುರ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿ ಆತನಿಗೆ ಒಂದು ಕೆಲಸ ಕೇಳಿದನಂತೆ. ನಿನ್ನ ತಾಯಿ ಮಾಡುತ್ತಾ ಇರುವಂತಹ ಭಸ್ಮ ತರುವಂತಹ ಕಾರ್ಯ ನಿನ್ನದು ಮಗನ ಎನ್ನುವುದಾಗಿ ಹೇಳಿದೆಯಂತೆ. ಊರೂರನ್ನು ತಿರುಗಿದ, ಲೋಕಲೋಕವನ್ನು ತಿರುಗಿದರೂ ಆತನಿಗೆ ಭೂಲೋಕದಲ್ಲಿ ಭಸ್ಮ ಸಿಗಲಿಲ್ಲ ಎನ್ನುವುದಾಗಿ ಸುಳ್ಳನಾಡಿದನಂತೆ. ಆ ಸಂದರ್ಭದಲ್ಲಿ ಆತನಿನಲ್ಲಿ ಒಂದು ವರವನ್ನೇ ಕೇಳಿದನಂತೆ. ಅನರ ಹಸ್ತವನ್ನು ಯಾರ ಶಿರದ ಮೇಲೆ ಕೈ ಇಡುತ್ತೇನೆಯೋ ಅವರೆಲ್ಲರೂ ಭಸ್ಮವಾಗಿ ಹೋಗಬೇಕಿರುವುದಾಗಿ ತಥಾಸ್ತು ಎಂದೆಯಂತೆ. ಅಲ್ಲ, ಯಾರ
ಕೇಳಿದ್ರು ಯಾವ ಭಕ್ತಾದಿಗಳಿಗೂ ನೀನು ವರ ಯಾರು ಏನನ್ನು ಕೇಳಿದ್ರು ಇಲ್ಲ ಎಂದವಲ್ಲ ಅಲ್ವಾ? ನಿನ್ನಂತವರು ಅದಕ್ಕಾಗಿ ಹೇಳುವುದು. ಮತ್ತೆ ನಮಗೇನು ತಲೆಬಾಳಾದದ್ದಲ್ಲ. ಬೋಳೆ ಶಂಕರ ಇದ್ದದ್ದನ್ನೆಲ್ಲ ಹೆಸರು ನಮ್ಮಲ್ಲಿ ಕೊಟ್ಟು ಕಳೆದುಕೊಳ್ಳುವಂತದ್ದು ಏನೂ ಇಲ್ಲ. ಮತ್ತೆ ಅದು ಹೆಚ್ಚಾಗ್ತದೆ ಅಲ್ವಾ? ಬಾವಿಯಿಂದ ನೀರನ್ನ ಪಡೆದಾಗ ನೀರಲ್ಲಿ ಮತ್ತೆ ಹೆಚ್ಚಾಗುತ್ತದೆ ಅಂತೆ. ಮಗ ಕೇಳಿದ ಕೊಟ್ಟಿದ್ದೇನೆ ಬಿಡು. ಸರಿ. ಆಗ ಅವ ಏನು ಮಾಡಿದ? ಲೋಕಲೋಕ ಸಮಯವನ್ನು ಸಂಚಾರ ಮಾಡಿದ, ದೇವಲೋಕಕ್ಕೆ ಹೋದ, ಅಲ್ಲಿ ಎಲ್ಲರನ್ನೂ ಓಡಿಸಿದ, ಭೂಲೋಕಕ್ಕಾಗಿ ಬಂದ, ಸಜ್ಜನರಿಗೂ ಓಡಿಸಿದ, ಕೊನೆಯಲ್ಲಿ ನಿನ್ನ ಬಳಿಗೆ ಬಂದರಂತೆ. ಬಂದು ಅವ ಏನು ಮಾಡಿದ? ಅಪ್ಪ ನಿಲ್ಲೋ ಎನ್ನುವುದಾಗಿ ನಿನ್ನ ಶಿರದ ಮೇಲೆ ಕೈ ಇಡುವುದಕ್ಕೆ ಮುಂದಾದ್ರಂತೆ. ಆ ಸಂದರ್ಭ ಮಗನಿಗೆ ಹೆದರಿ ಓಡಿದೆ ಅಂತೆ. ಓಡಿ 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 ಅಲ್ಲಿಗೆ ಶ್ರೀಮನ್ನಾರಾಯಣ ಮೋಹಿನಿ ಅವತಾರವನ್ನು ತಳೆದು ಆ ದುಷ್ಟನಾಗಿರುವಂತಹ ಭಸ್ಮಾಸುರನನ್ನು ವಧಿಸಿದನಂತೆ. ತರುಣಿ, ಶೀಲತಾಂಗಿ ರಮಣನಿಂದ ನಾನು ಉಳಿದೆ. ಅವನಿಂದಲಾಗಿ ಶೀಲತಾಂಗಿ ಅಂತ ಒಂದು ಹೇಳಿಲ್ಲಲ್ಲ ನೀನು ಪುಣ್ಯಕ್ಕೆ? ಶ್ರೀಮನ್ನಾರಾಯಣ ಯಾಕೆ ಅಂದು ನನ್ನ ಮಗನಿಗೆ ನಾನು ಹೇಳುವುದನ್ನು ಸರಿಯಾಗಿ ನೀನು ಹೇಳು. ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು. ನೀನು ಹೇಳುವುದನ್ನು ನನ್ನ ಮಗ ನಾನು ಹೇಳುವುದಕ್ಕೆ ನೀವು ಬರುವುದಕ್ಕೆ ಹೋಗುದು ಬೇಡ. ನೀನು ಹೇಳಿದ್ದು ತಪ್ಪು. ನೀನು ತಿಳಿದುಕೊಂಡದ್ದು ತಪ್ಪು. ಏನು? ಮಗನಿಗೆ ಹೆದರಿ ಓಡಿದ್ದಲ್ಲ. ಅದೇ ಹೇಳುವುದು. ಮಗನಿಗೆ ಹೆದರಿ ಓಡಿದಂತವು ನೀನು ಮತ್ತೆ ನನ್ನಲ್ಲಿ ಬಂದು ಮಗನ ಸಾವು ಓಡಿಸಿಕೊಂಡು ಹೋದದ್ದು. ಮಗನನ್ನ ಎಳೆದು ಮಗನನ್ನ ಕೊಲ್ಲುವುದಕ್ಕಾಗಿ ಅಲ್ಲಿಂದ ನಾವು ಮತ್ತೆ ಮುಂದೆ ಕರೆದುಕೊಂಡು ಹೋದದ್ದು. ಮಗನನ್ನು ಅಟ್ಟಿಕೊಂಡು ಬಂದಾಗ ಅವನ ಸಾವು ಸಮೀಪಿಸಿದೆ ಎನ್ನುವುದರ್ಥ. ಇನ್ನು ಶ್ರೀಲತಾಂಗಿ ರಮಣ ಅಂತ ಹೇಳಿದೆಯಲ್ಲ, ಸುಮ್ಮನೆ ನಾನು ಅವನನ್ನ ಕರೆದದ್ದಲ್ಲ. ಒಂದು ಕಾಲದಲ್ಲಿ ಅವನನ್ನ ನಾನು ಉಳಿಸಿದೆ. ಅವನ ಮಗ ರಮಣ ಅಂತ ಹೇಳಿದ್ರು ಒಂದೇ, ಶ್ರೀಮನ್ನಾರಾಯಣ ಅಂತ ಹೇಳಿದ್ರು ಅವನಿಗೆ ನಾನು ಸುಮ್ಮನೆ ಕರೆದದ್ದಲ್ಲ. ಅವನಿಗೆ ಒಂದು ಕಾಲದಲ್ಲಿ ನಾನು ಸಹಕಾರವನ್ನು ನೀಡಿದೆ. ಭಸ್ಮಾಸುರನನ್ನ ಕೊಲ್ಲುವುದಕ್ಕಾಗಿ ಅವನನ್ನು ಬಳಸಿಕೊಂಡೆ. ಈ ಮಗನಿಗೆ ಹೆದರಿ ಓಡಿದ್ದೆ ಅಂತ ಹೇಳಿದಲ್ಲ, ಒಂದು ರೀತಿಯಲ್ಲಿ ಓಡಿದರು ನಾವು ಅವನನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಿಸಿಕೊಂಡು ಹೋದದ್ದು. ಹಾಗಾದ್ರೆ ನಿನ್ನಲ್ಲಿ ಪರಾಕ್ರಮ ಏನುಂಟು? ನನ್ನ ಪರಾಕ್ರಮದ ಕುರಿತಾಗಿ ಲಘುವಾಗಿ ಮಾತನಾಡಬೇಡ. ಒಂದು ಕಾಲದಲ್ಲಿ ತಾರಕಾಸುರ ವಿದ್ಯುನ್ಮಾಲೆ ಎನ್ನುವ ದಾನವ, ಕಮಲಾಕ್ಷ ಅಂತ ಯಾರು ಹೇಳಿದ್ದ ನಾನು ಹೇಳುವುದಿಲ್ಲ, ನೀವೆಲ್ಲ ಕೇಳಿಸಿಕೊಂಡಿರಬಹುದು. ಅಂತ ದಾನವನನ್ನ ನಿನ್ನ ಜೊತೆಯಲ್ಲಿ ಬಂದ ನೀವ್ಯಾರು ಕೇಳಿದ್ದು ತಪ್ಪಾಗ್ತದೆ, ಮತ್ತೆ ಹೇಳುವಾಗ ಜಾಗೃತರಾಗಬೇಕು. 3 ಜನ ಯಾರ್ಯಾರು? ತಾರಕಾಸುರ ವಿದ್ಯುನ್ಮಾಲಿ. ನೀ ಎಲ್ಲಿ ಬೇಕಾದ್ರೂ ನೋಡು, ಪುಸ್ತಕದ ಬದನೆಕಾಯಿ ಕೆಲವೊಮ್ಮೆ ವ್ಯತ್ಯಾಸ ಆಗ್ತದೆ. ಅಂತ ದಾನವನ್ನ ದಹಿಸುವುದಕ್ಕೆ ಬೇಕಾಗಿ ಭೂದೇವಿಯಿಂದ ರಥವನ್ನಾಗಿಸಿ, ಸೂರ್ಯ ಚಂದ್ರನ ರಥದ ಗಾಲಿಗಳನ್ನಾಗಿಸಿ, ಹಗಲಿರುಳು ಹೋರಾಡಿ ಯಾರಿಂದಲೂ ಆಗದೇ ಇರುವಂತ ಕಾರ್ಯ ಮಾಡಿದ್ದೇನೆ ಅಂದ್ರೆ ತಪ್ಪಲ್ಲ. ತ್ರಿಪುರರನ್ನೇ ಕೊಂದ ನನಗೆ ನಾನು ಪರಾಕ್ರಮಿ ಅಲ್ಲ, ಹಾಗಾಗಿ ಹೀಗಾಗಿ ಹೇಳ್ತೇನೆ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೇನೆ. ನಿನ್ನ ಕುರಿತಾಗಿ ನಾನು ಕೇಳಿದವಳು ಬಾಣಾಸುರನ ಬಾಗಿಲ ಭಟನಾಗಿದ್ದವನಂತೆ. ಹಾಗಾದ್ರೆ ಆ ಬಾಣಾಸುರನ ಬಾಗಿಲ ಭಟನಾಗಿದ್ದದು ಯಾಕೆ? ಬಾಗಿಲು ಕಾದದ್ದು ಸರಿಯಾಗಿ ಹೇಳು. ಮತ್ತೆ ಬಟ ಬಟ ಅಂತ ಹೇಳಿದ್ರೆ ಬಾಗಿಲು ಕಾದದ್ದು ಸರಿಯಾಗಿ ಹೇಳು, ಕನ್ನಡ ಬರುವುದಿಲ್ಲ. ಅಲ್ಲ, ನಾನು ಹೇಳುವುದು ಕೇಳು. ನಿನ್ನ ಭಾಷೆಯಲ್ಲೇ ಮಾತಾಡ್ಬೇಕು. ನನ್ನದು ಅದೇ ಭಾಷೆ. ನೀನೀಗ ಬಟ ಬಟ ಅಂದ್ರೆ ಭಟರು ಬೇರೆ ಬೇರೆ ರೀತಿಯಲ್ಲಿದ್ದಾರೆ. ರಾಜ ಭಟರು ಬೇರೆ, ಮಶಾನದಲ್ಲಿ ಕಾವಲುಗಾರ ಹಾಗೆ ಹೇಳು. ಕಾವಲು ಅದಕ್ಕಾಯ್ತು. ನಿನ್ನದ್ದು, ನನ್ನದಲ್ಲ. ಕಾಯುತ್ತೇನೆ ಶಂಕರ, ನಾನು ಮಾತು ಕೊಟ್ಟದ್ದು. ಭಕ್ತರನ್ನ ಯಾವ ರೂಪದಿಂದಲಾದರೂ ಕಾಯಬಲ್ಲೆ. ಆದ್ದರಿಂದ ಅವನನ್ನ ರಕ್ಷಿಸುತ್ತೇವೆ ಎನ್ನುವ ಮಾತಿಗೆ ತಪ್ಪದಂತೆ ಅಲ್ಲಿ ರಕ್ಷಣೆಗಾಗಿ ನಿಂತುಕೊಂಡದ್ದು, ಮತ್ತೆ ಸಂಬಳಕ್ಕೆ ನಿಂತದ್ದಲ್ಲ. ನೀನೇನು ನಿನ್ನ ಯೋಗ್ಯತೆಯನ್ನು ಚೆನ್ನಾಗಿ ಮನಗಂಡವಳು ನಾನು. ನಿನ್ನ ಮನದಿಗೆ ಅವರೇ ಆ ದಾಕ್ಷಾಯಣಿ ಅಗ್ನಿಗೆ ಬಿದ್ದು ದಹಿಸಿ ಹೋದದಂತೆ. ಆ ಸಂದರ್ಭದಲ್ಲಿ ವಿರಹ ವೇದನೆಯನ್ನು ತಾಳಲಾರದೆ 32 ಕನಕ ಪ್ರತಿಮೆಗಳನ್ನು ಮಾಡಿ ತಪ್ಪಿ ಮುತ್ತಾಡಿದ ಚಪಲಗಾರ. ಪ್ರತಿಮೆಗಳನ್ನ ನಾನು ಒಪ್ಪಿಕೊಂಡೆ. ಕನಕ ಪ್ರತಿಮೆಗಳು ಯಾವ ಹೆಣ್ಣಿನ ರೂಪದಲ್ಲಿದ್ದವು?
ಅಲ್ಲ ನಿನಗೆ ಗೊತ್ತಿಲ್ಲ ಈ ಕಥೆ ನಿನಗೆ ಗೊತ್ತುಂಟ ನಾನು ಅಲ್ಲ ಕನಕ ಪ್ರತಿಮೆಗಳನ್ನು ನೀನು ಮಾಡಿದ್ದು ನಾನು ಹೇಳ್ಬೇಕಾ? ಪ್ರಪಂಚದಲ್ಲಿ ಯಾವ ಹೆಣ್ಣಿನ ರೂಪದಲ್ಲಿದ್ದವು ಯಾವ ಹೆಣ್ಣು ನಿನಗೆ ಗೊತ್ತಿಲ್ಲ ನೀನು ಮಾಡಿದವನಲ್ವಾ? ಒಮ್ಮೆ ಅವು ಹೆಂಡತಿಯ ರೂಪದಲ್ಲಿ ಇದ್ರೆ ನಾನು ಕಾಮುಕ ಅಲ್ಲ. ಕಂಡ ಹೆಣ್ಣನ್ನ ನಾನು ಕೇಳ್ಬೇಕು 32 ಕನಕ ಪ್ರತಿಮೆಗಳು ಯಾವುದು ಅಂತ ನಾನು ಕೇಳ್ಬೇಕು ನಿನಗೆ. ನಾನು ಕೇಳುವುದಿಲ್ಲ, ನೀನೇ ಹೇಳಿದ್ದಲ್ಲ, ನಿಮ್ಗೆ ಗೊತ್ತಿಲ್ಲ ಅದು. ಅಲ್ಲ ನೀನು ಯಾವುದು ಅಂತ ನಾನು ಕೇಳಲೇ ಇಲ್ಲ. ಕನಕ ಪ್ರತಿಮೆಗಳನ್ನು ನೀನು ಮಾಡಿದ್ದೆ ಎನ್ನುವುದಾಗಿ ನಾನು ಹೇಳಿದ್ದು. ಸರಿಯಾಗಿ ಹೇಳು, ಕೇಳಿಕೊ. ಹರನಾದಂತಹ ನಾನು ಕಾಮುಕನೇನು ಬಿಡ್ಲಿಲ್ವಲ್ಲ? ನಾನು ಹರನಾದ ನನ್ನನ್ನ ಕಾಮುಕನೇನು ಎಂದು ಉದ್ಗರಿಸಿದೆ. ನೀನು ಇಷ್ಟು ಹೊತ್ತು ರಜತ ಆದ್ರೆ ಇಲ್ಲಿ ಇರುವುದಿಲ್ಲ. ಅರ್ಥ ಆಯ್ತಾ ನಿನಗೆ? ನಿನ್ನ ಹೆಣ್ಣು ನಾನು ಗಂಡಿನ ಚೆನ್ನಾಗಿ ನೆನಪಿಟ್ಟು ಮತ್ತೆ ನಿನ್ನ ಲೆಕ್ಕದಲ್ಲಿ ನನ್ನ ಪರಾಕ್ರಮ ಇಲ್ಲ ಅಂತ ನೀನು ಭಾವಿಸಿ ಏನು ಮಾಡುವುದು? ಈ ಕೈಲಾಸಕ್ಕೆ ಬಂದ ನಾನು ಏನೆಂಬೆ ನಾನು ಹುಟ್ಟಿ ಈಗಲಾರದು ಪ್ರಾಣಗಾತ ಈಗಲಿಂದ ತಿಳಿಯಲಾರದು ಇದನ್ನು ಮುನಿಪ ಎಲ್ಲವಾದು ಸತ್ಯವಾಯಿತು ಪಾಂಡಿತ್ಯ ಕುಳಿತುಡಿ ಆಶ್ಚರ್ಯವಿದೆ. ಪರಮೇಶ್ವರು ನೀವು ಯುದ್ಧವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಅಂಜಿದ್ದ ಹೌದು, ಅಳಕಿದ್ದ ಹೌದು, ಅಳಸಿ ಹೋದದ್ದು ಹೌದು. ಇಂದು ನಾರದರು ಹೇಳಿರುವಂತಹ ಮಾತು ಯಾವ ನಡೆಯಲು ಯುದ್ಧವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನಿನ್ನ ಮೂರನೇ ಸ್ಥಳ ಎನ್ನುವುದು ಮಾಯವಾಗಿ ಹೋಗುತ್ತದೆಯೋ ಅವನೇ ನಿನ್ನ ಪ್ರಾಣಕಾಂತ ಎನ್ನುವುದಾಗಿ ಹೇಳಿದರು. ಹಾಗಾದ್ರೆ ಪರಮೇಶ್ವರನ್ ನಿನ್ನ ಪ್ರಾಣಕಾಂತ ಎಂದಾಯಿತು. ಬಾಣ ವಿದ್ಯೆಯನ್ನು ಕಲಿತಿದ್ದರಿಂದಲಾಗಿ ನನ್ನ ಪಾಲಿಗೆ ಉಳಿತಾ ಇತ್ತು. ಈಗಾಗಲೇ ರುದ್ರಾವತಾರವನ್ನು ತೊಳೆದು ಸಿಕ್ಕಿನಿಂದ ಇದ್ದಿದ್ದಾರೆ. ಓ ನನ್ನ ಲೀಲೆಯೇ ಹಾಗೆ. ರಜತಾದ್ರಿಯನ್ನ ನೀನು ಏರಿ ಬಂದಾಗ ಯಾರೂ ನೀನೆನ್ನುವ ಪೂರ್ವಾಪರವನ್ನ ಬಲ್ಲವನಾದ ನಾನು ನಿನ್ನಿಂದಲೇ ಉತ್ತರವೊಂದು ಬರಲಿ ಎನ್ನುವುದಾಗಿ ಕಾಯುತ್ತಿದ್ದೆ. ಸ್ತನವೊಂದು ಮಾಯವಾಯಿತು ಎಂದು ಹೇಳಿದೆಯಲ್ಲ. ಹಾಗಿದ್ದರೆ ನನ್ನ ಸಂಕಲ್ಪವನ್ನು ಸತ್ಯ ಎನ್ನುವುದರಲ್ಲಿ ಅನುಮಾನ ಇಲ್ಲ. ನೀನು ಬೇರೆ ಯಾರು ಅಲ್ಲ, ನನ್ನ ಮಡದಿಯ ಒಂದಂಶವೆನ್ನುವುದರಲ್ಲಿ ಅನುಮಾನ ಇಲ್ಲ. ನಿನ್ನನ್ನ ಕೈ ಹಿಡಿದು ಉದ್ಧರಿಸುತ್ತೇನೆ. ಯಾಕೆಂದ್ರೆ ನನ್ನನ್ನ ಸ್ವೀಕರಿಸಬೇಕು ರಮಣ ಎನ್ನುವ ರೀತಿಯಲ್ಲಿ ನನ್ನ ರಮಣನಾಗಿ ಬರಬೇಕು ಅಂತ ಹೇಳಿದೆಯಲ್ಲ. ನನ್ನಲ್ಲಿ ಇರುವವಳು ನನ್ನಲ್ಲಿಯೇ ಇರಬೇಕು. ಆದರೆ ಇಂದು ಕೈ ಹಿಡಿದು ಉದ್ಧರಿಸುವ ಹಾಗಿಲ್ಲ. ನೆಪ ಮಾತ್ರಕ್ಕೆ ಗಾಂಧರ್ವ ವಿಧಿಯ ರೀತಿಯಲ್ಲಿ ನಿನ್ನನ್ನ ನಾನು ಮದುವೆಯಾಗಬಹುದು. ಅದು ಮೀನಾಕ್ಷಿ ಕಲ್ಯಾಣ ಪೂರ್ಣ ಪ್ರಮಾಣ. ನಿನ್ನಲ್ಲೇ ಒಂದು ಮಾತನ್ನು ಕೇಳ್ತೇನೆ. ನಾನ್ಯಾರು ಎನ್ನುವುದಾಗಿ ಮೀನಾಕ್ಷಿ ಎನ್ನುವುದಾಗಿ ಭಾವಿಸಿಕೊಂಡಂತಹ ನಾನು ಈ ಕೈಲಾಸಗಿರಿಯನ್ನು ನಾನು ಹತ್ತಿದೆ. ಯಾವ ಹೆಣ್ಣೆ ಆಗಲಿ ಸಾಮಾನ್ಯ ಹೆಣ್ಣು ಈ ಕೈಲಾಸಗಿರಿಯನ್ನು ಹತ್ತುವುದಕ್ಕೆ ಸಾಧ್ಯವಿಲ್ಲ. ಅಂತಾದ್ರೆ ನಾನು ಇಲ್ಲಿಗೆ ಹತ್ತದೇನಂತಾದ್ರೆ ನಾನ್ಯಾರು ಎನ್ನುವುದನ್ನು ನೀನು ಹೇಳಿದೆಯಲ್ಲ. ಇಲ್ಲಿಂದಲೇ ಹೋದವಳು ಅಂದ್ರೆ ಇಲ್ಲಿ ನಿಮ್ಮ ಮಡದಿ ಪಾರ್ವತಿ ಆದಂತಹ ನಾನು ಇಲ್ಲಿಂದಲೇ ಹೋದವಳು ಮತ್ತು ಇಲ್ಲಿಗೆ ಬಂದಿದ್ದೇನೆ.
ಹಾಗಾದ್ರೆ ನಿಮ್ಮನ್ನೇ ಮತ್ತು ನಾನು ಸೇರಿದೆ ಅಂತ ಆದ್ರೆ ಇಂದಿಗೆ ನೀವು ನನ್ನನ್ನು ವಹಿಸಬೇಕು. ನನ್ನ ಸಂಕಲ್ಪ ಆಗಿತ್ತು ಎನ್ನುವುದಕ್ಕಿಂತ ಕೆಲವೊಂದು ಸಂದರ್ಭದಲ್ಲಿ ಘನಕಾರ್ಯ ನಿಮಿತ್ತವಾಗಿ ಮಡದಿಯು ರಮಣನನ್ನಾಗಲಿ ಹಲವು ಕಾಲ ಹೋಗಬೇಕಾಗ್ತದೆ. ಅದೇ ರೀತಿಯಲ್ಲಿ ಮೀನಾಕ್ಷಿಯಾಗಿ ನೀನು ಗೋಚರಿಸಿರಿ, ದಿಗ್ವಿಜಯಾರ್ಥಿಯಾಗಿ ಕೆಲವು ಘನಕಾರ್ಯಗಳನ್ನು ಮಾಡಿರಬಹುದು. ಆದ್ದರಿಂದ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರವೋ ಎಂಬಂತೆ ನನ್ನನ್ನು ಸ್ವೀಕರಿಸಿ ಎಂದಾಗ ನನ್ನ ಲೀಲೆಯನ್ನ ನಾನು ಕೊನೆಗೊಳಿಸಬೇಕಾಗುತ್ತದೆ. ಮೀನಾಕ್ಷಿ ಕಲ್ಯಾಣ, ಜಗತ್ತಿಗೆ ಕಲ್ಯಾಣವನ್ನ ನಾವು ಉಂಟು ಮಾಡಬೇಕು ಎನ್ನುವ ಸಂಕಲ್ಪದೊಂದಿಗೆ ನಿನ್ನನ್ನು ಕೈ ಹಿಡಿದು ಉದ್ಧರಿಸುವುದು ಇಂದಿಗೆ 8ನೆಯ ದಿನದಲ್ಲಿ ಕದಂಬವನದಲ್ಲಿ ರಾಷ್ಟ್ರೋಕ್ತವಾಗಿ ನಮ್ಮ ಪೌರಾತ್ಯರೊಂದಿಗೆ ನಿನ್ನನ್ನ ಮದುವೆಯಾಗುತ್ತೇನೆ. ಅಲ್ಲಿ ತನಕ ಏನು ಮಾಡ್ತೀರಿ? ಅಲ್ಲಿಯವರೆಗೆ ಗಾಂಧಾರದಿಂದ ಈಗ ಸ್ವೀಕರಿಸಿದ್ದೇನೆ. ಹಾಗೆಂತೆ ಈ ಮೀನಾಕ್ಷಿ ಕಲ್ಯಾಣವುದರ ಜೊತೆಯಲ್ಲಿ ಸಿಗಂದೂರು ಕ್ಷೇತ್ರ ಮಹಿಮೆ ಹಾಗೂ ಮೀನಾಕ್ಷಿ ಕಲ್ಯಾಣವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ಮಾಡಿ ಮತ್ತೊಬ್ಬರಿಗೆ ಹೇಳುತ್ತಾರೆಯೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಹಾಗಣಪತಿ ಹಾಗೂ ಸಿಗಂದೂರು ಚೌಡೇಶ್ವರಿ ಅಮ್ಮನವರು ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನ ಕೊಟ್ಟು ಕರುಣಿಸಲೆಂದು ಈ ಕಥೆಗೆ ಮಂಗಲವನ್ನು ಹಾಡೋಣ.